ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 59ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ತನ್ನ ಕಡೆಯ ರಾಕ್ಷಸ ವೀರರೆಲ್ಲರೂ ಒಬ್ಬರಾದ ಮೇಲೊಬ್ಬರು ಹತರಾಗುತ್ತಿರುವುದನ್ನು ನೋಡಿ ಹತಾಶನಾದ ಲಂಕಾಧಿಪತಿ ರಾವಣನು ಕೊನೆಗೆ ತನ್ನ ಮಹಾಸೇನಾನಿಯಾದ ಪ್ರಹಸ್ತನನ್ನು ಯುದ್ಧಕ್ಕೆ ಕಳುಹಿಸುತ್ತಾನೆ. ಪ್ರಹಸ್ತನು ಪೂರ್ವದ್ವಾರದಿಂದ ಹೊರಬಂದವನಾಗಿ ವಾನರ ಸೇನಾಪತಿಯಾದ ನೀಲನನ್ನು ಎದುರಿಸಿ ಯುದ್ಧ ಮಾಡುತ್ತಾನೆ. ಘನಘೋರವಾದಂತಹ ಯುದ್ಧದ ನಂತರ ಒಂದು ಹಂತದಲ್ಲಿ ನೀಲನು ಪ್ರಹಸ್ತನನ್ನು ಕೊಂದು ಹಾಕುತ್ತಾನೆ. ಆ ಪ್ರಹಸ್ತನೂ ಕೂಡ ಹತನಾದುದನ್ನು ಕಂಡಂತಹ ರಾವಣೇಶ್ವರನು ಈಗ ಸ್ವತಃ ತಾನೇ ಯುದ್ಧಕ್ಕೆ ಹೊರಡುತ್ತಿರುವನು. ತಸ್ಮಿನ್ ಹತೆ ರಾಕ್ಷಸ ಸೈನ್ಯ ಪಾಲೇ ಪ್ಲವಂಗಮಾನಾಂ ವೃಷಭೇಣ ಯುದ್ಧೇ ಭೀಮಾಯುಧಂ ಸಾಗರ ವೇಗ ತುಲ್ಯ ವಿದುದ್ರುವೆ ರಾಕ್ಷಸ ರಾಜ ಸೈನ್ಯಂ. ವಾನರ ಶ್ರೇಷ್ಠ ನೀಲನು ಯುದ್ಧದಲ್ಲಿ ರಾಕ್ಷಸ ಸೇನಾಪತಿ ಪ್ರಹಸ್ತನನ್ನು ಸಂಹರಿಸಿದಾಗ ಸಮುದ್ರದಂತೆ ವೇಗಶಾಲಿ ಭಯಾನಕ ಆಯುಧಗಳನ್ನು ಧರಿಸಿದ ರಾಕ್ಷಸರಾಜನ ಸೈನ್ಯವು ಓಡಿಹೋಯಿತು. ರಕ್ಷೋಧಿಪತೆ ಪ್ರಶಂಸು ಸೇನಾಪತಿಂ ಪಾವಕಸೋನುಶಸ್ತಂ ತಚ್ಚಾಪಿ ತೇಷಾಂ ವಚನಂ ನಿಶಮ್ಯ ರಕ್ಷೋಧಿಪಶ್ಕ್ರೋಧವಶಂ ಜಗಾಮ. ರಾಕ್ಷಸರು ನಿಶಾಚರ ರಾಜ ರಾವಣನ ಬಳಿಗೆ ಹೋಗಿ ಅಗ್ನಿಪುತ್ರ ನೀಲನಿಂದ ಪ್ರಹಸ್ತನು ಮರಣಿಸಿದ ಸಮಾಚಾರವನ್ನು ತಿಳಿಸಿದರು. ಅವರ ಮಾತನ್ನು ಕೇಳಿ ರಾವಣನಿಗೆ ಭಾರಿ ಕ್ರೋಧ ಉಂಟಾಯಿತು. ಸಂಖ್ಯೆ ಪ್ರಹಸ್ತಂ ನಿಹತಂ ನಿಶಮ್ಯ ಶೋಕಾರ್ಧಿತ ಕ್ರೋಧ ಪರೀತ ಚೇತಾಃ ಉವಾಚ ತಾಂ ರಾಕ್ಷಸ ಯೋಥ ಮುಕ್ತಾನಿಂದ್ರೋ ಯಥಾ ನಿರ್ಜರ ಯೋಥ ಮುಕ್ತಾನ್. ಯುದ್ಧದಲ್ಲಿ ಪ್ರಹಸ್ತನು ಸತ್ತು ಹೋದ ಎಂದು ಕೇಳುತ್ತಲೇ ರಾವಣನು ಸಿಟ್ಟಿನಿಂದ ಉರಿದಿದ್ದನು. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಅವನ ಚಿತ್ತ ಪ್ರಹಸ್ತನಿಗಾಗಿ ಶೋಕಾಕುಲವಾಯಿತು. ಪ್ರಧಾನ ದೇವತೆಗಳೊಂದಿಗೆ ಮಾತುಕತೆ ನಡೆಸುವ ಇಂದ್ರನಂತೆ ರಾಕ್ಷಸ ಸೈನ್ಯದ ಮುಖ್ಯ ಅಧಿಕಾರಿಗಳಲ್ಲಿ ಇಂತೆಂದನು. ನಾವಜ್ಞಾರಿಪವೇ ಕಾರ್ಯಾಯೈರಿಂದ್ರ ಬಲ ಸಾಧನಃ ಸೂದಿತ ಸೈನ್ಯಪಾಲೋ ಮೇ ಸಾನು ಯಾತ್ರ ಸಕುಂಜರಃ. ಶತ್ರುಗಳು ಅಗಣ್ಯರೆಂದು ತಿಳಿದು ಅವರ ಅವಹೇಳನ ಮಾಡಬಾರದು. ನಾನು ಅಲ್ಪರೆಂದು ತಿಳಿದ ಶತ್ರುಗಳೇ ಇಂದ್ರನ ಸೈನ್ಯವನ್ನು ಸಂಹರಿಸಲು ಸಮರ್ಥನಾಗಿದ್ದಂತಹ ನನ್ನ ಸೇನಾಪತಿಯನ್ನು ಸೇವಕರನ್ನು ಆನೆಗಳ ಸಹಿತ ಕೊಂದು ಹಾಕಿದರು. ಸೋಹುಂ ರಿಪು ವಿನಾಶಾಯ ವಿಜಯಾಯ ವಿಚಾರಯನ್ ಸ್ವಯಮೇವ ಗಮಿಷ್ಯಾಮಿ ರಣಶೀರ್ಷಂ ತದದ್ಭುತಂ. ಈಗ ನಾನು ಶತ್ರುಗಳ ಸಂಹಾರ ಮತ್ತು ವಿಜಯಕ್ಕಾಗಿ ಯಾವುದೇ ವಿಚಾರ ಮಾಡದೆ ಸ್ವತಃ ಅದ್ಭುತ ಯುದ್ಧ ಭೂಮಿಗೆ ಹೋಗುವೆನು. ಅದ್ಯ ತದ್ವಾನರಾನೀಕಂ ರಾಮಂಚ ಸಹ ಲಕ್ಷ್ಮಣಂ ನಿರ್ದಹಿಷ್ಯಾಮಿ ಬಾಣೋಘೈರ್ವನಂ ದೀಪ್ತೈರಿವಾಗ್ನಿಭಿಃ ಅದ್ಯ ಸಂತರ್ಪಯಿಷ್ಯಾಮಿ ಪೃಥಿವೀಂ ಕಪಿಶೋಣಿತೈಃ. ಪ್ರಜ್ವಲಿತ ಅಗ್ನಿಯು ವನವನ್ನು ಸುಟ್ಟು ಬಿಡುವಂತೆ ಇಂದು ನನ್ನ ಬಾಣ ಸಮೂಹಗಳಿಂದ ವಾನರ ಸೈನ್ಯವನ್ನು ಹಾಗೂ ಲಕ್ಷ್ಮಣ ಸಹಿತ ಶ್ರೀರಾಮನನ್ನು ನಾನು ಸುಟ್ಟು ಬಿಡುವೆನು. ವಾನರರ ರಕ್ತದಿಂದ ಇಂದು ಪೃಥ್ವಿಯನ್ನು ತೃಪ್ತಿಪಡಿಸುವೆನು. ಸ ಏವ ಮುಕ್ತ್ವಾ ಜ್ವಲನ ಪ್ರಕಾಶಂ ರಥಂ ತುರಂಗೋತ್ತಮ ರಾಜಿಯುಕ್ತಂ ಪ್ರಕಾಶಮಾನಂ ವಪುಷಾ ಜ್ವಲಂತಂ ಸಮಾರುರೋಹ ಮರರಾಜ ಶತ್ರು. ಹೀಗೆ ಹೇಳಿ ದೇವರಾಜ ಶತ್ರು ರಾವಣನು ಅಗ್ನಿಯಂತಹ ಪ್ರಕಾಶಮಾನವಾದ ರಥವನ್ನು ಹತ್ತಿದನು. ಅವನ ರಥಕ್ಕೆ ಉತ್ತಮ ಕುದುರೆಗಳನ್ನು ಹೂಡಿದ್ದರು. ಅವುಗಳ ಶರೀರ ಕಾಂತಿಯು ಉರಿಯುವ ಅಗ್ನಿಯಂತೆ ಜಾಜ್ವಲ್ಯಮಾನವಾಗಿತ್ತು. ಸಶಂಕ ಭೇರಿ ಪಣವ ಪ್ರಣಾದೈ ಸ್ಫೋಟಿತ ಕ್ವೇಲಿತ ಸಿಂಹನಾದೈ ಪುಣ್ಯೈಸ್ತವೈಶ್ಚಾಪಿ ಸುಪೂಜ್ಯಮಾನಸ್ತದಾ ಯಯೋ ರಾಕ್ಷಸ ರಾಜಮುಕ್ತಃ. ಅವನು ಹೊರಟಾಗ ಶಂಖ ಬೇರಿ ಪಣವ ಮುಂತಾದ ವಾದ್ಯಗಳು ಮೊಳಗಿದವು. ಯೋಧರ ಚಪ್ಪಾಳೆ
ಯೋಧರು ಚಪ್ಪಾಳೆ ತಟ್ಟಿ ಗರ್ಜಿಸುತ್ತಾ ಸಿಂಹನಾದ ಮಾಡತೊಡಗಿದರು. ವಂದಿಗಳು ಪವಿತ್ರ ಸ್ತುತಿಗಳಿಂದ ರಾಕ್ಷಸ ಶ್ರೇಷ್ಠ ರಾವಣನನ್ನು ಚೆನ್ನಾಗಿ ಸ್ತುತಿಸತೊಡಗಿದರು. ಹೀಗೆ ಅವನು ಪ್ರಯಾಣ ಮಾಡಿದನು. ಸಶೈಲಜೀಮೂತ ನಿಕಾಶ ರೂಪೈರ್ಮಾಂಸಾಶನೈ ಪಾವಕ ದೀಪ್ತ ನೇತ್ರೈ ಬಭೌವೃತೋ ರಾಕ್ಷಸ ರಾಜ ಮುಖ್ಯೋ ಭೂತೈರ್ವೃತೋ ಇವಾಮರೇಶಃ. ಪರ್ವತ ಮತ್ತು ಮೇಘಗಳಂತೆ ಕಪ್ಪಾದ ವಿಶಾಲ ರೂಪವುಳ್ಳ ಅಗ್ನಿಯಂತೆ ಪ್ರಜ್ವಲಿತ ಅಗ್ನಿಯಂತೆ ನೇತ್ರವುಳ್ಳ ಮಾಂಸಾಹಾರಿ ರಾಕ್ಷಸರಿಂದ ಸುತ್ತುವರೆದು ರಾಕ್ಷಸರಾಜ ರಾವಣನು ಭೂತಗಣಗಳಿಂದ ಪರಿವೃತನಾದ ದೇವೇಶ್ವರ ರುದ್ರನಂತೆ ಶೋಭಿಸುತ್ತಿದ್ದನು. ತಥೋ ನಗರ್ಯ ಸಹಸಾ ಮಹೌಜಾ ನಿಷ್ಕ್ರಮ್ಯ ತದ್ವಾನರ ಸೈನ್ಯಮುಗ್ರಂ ಮಹಾರ್ಣವಭ್ರಸ್ತನಿತಂ ತದರ್ಶ ಸಮುದ್ಯತಂ ಪಾದಪಶೈಲಹಸ್ತಂ. ಮಹಾ ತೇಜಸ್ವಿ ರಾವಣನು ಲಂಕೆಯಿಂದ ಹೊರಟು ಮಹಾಸಾಗರ ಮತ್ತು ಮೇಘಗಳಂತೆ ಗರ್ಜಿಸುತ್ತಿರುವ ಕೈಗಳಲ್ಲಿ ಪರ್ವತ ಶಿಖರ ವೃಕ್ಷಗಳನ್ನು ಧರಿಸಿ ಯುದ್ಧಕ್ಕೆ ಸಿದ್ಧರಾದ ಆ ಭಯಂಕರ ವಾನರ ಸೈನ್ಯವನ್ನು ನೋಡಿದನು. ತತ್ರಾಕ್ಷಸಾನೀಕಮತಿ ಪ್ರಚಂಡಮಾಲೋಕ್ಯ ರಾಮೋ ಭುಜಗೇಂದ್ರ ಬಾಹು ವಿಭೀಷಣಂ ಶಸ್ತ್ರಭೃತಾಂ ವರಿಷ್ಠಮುವಾಚ ಸೇನಾನುಗತ ಪ್ರಥುಶ್ರೀ. ಆ ಅತ್ಯಂತ ಪ್ರಚಂಡ ರಾಕ್ಷಸ ಸೈನ್ಯವನ್ನು ನೋಡಿ ನಾಗರಾಜ ಶೇಷನಂತೆ ಭುಜಗಳುಳ್ಳ ವಾನರ ಸೈನ್ಯದಿಂದ ಸುತ್ತುವರೆದ ಶೋಭಾಸಂಪನ್ನನಾದ ಶ್ರೀರಾಮಚಂದ್ರನು ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾದ ವಿಭೀಷಣನಲ್ಲಿ ಕೇಳಿದನು. ನಾನಾ ಪತಾಕಧ್ವಜ ಛತ್ರ ಜುಷ್ಟಂ ಪ್ರಾಸಾಸಿ ಶೂಲಾಯುಧ ಶಸ್ತ್ರ ಜುಷ್ಟಂ ಯಸ್ಯೇದಮಕ್ಷೋಭ್ಯಮವೀರುಜುಷ್ಟಂ ಸೈನ್ಯಂ ಮಹೇಂದ್ರೋಪಮನಾಗಜುಷ್ಟಂ. ನಾನಾ ಪ್ರಕಾರದ ಧ್ವಜ ಪತಾಕೆಗಳಿಂದ ಛತ್ರಗಳಿಂದ ಸುಶೋಭಿತವಾದ ಪ್ರಾಸ ಖಡ್ಗ ಶೂಲ ಆದಿ ಶಸ್ತ್ರಗಳಿಂದ ಸಂಪನ್ನವಾದ ಅಜೇಯ ನಿರ್ಭೀತ ಯೋಧರಿಂದ ಸೇವಿತ ಮಹೇಂದ್ರ ಪರ್ವತದಂತೆ ವಿಶಾಲಕಾಯ ಆನೆಗಳಿಂದ ತುಂಬಿದ ಈ ಸೈನ್ಯ ಯಾರದಾಗಿದೆ? ತತಸ್ತು ರಾಮಸ್ಯ ನಿಶಮ್ಯ ವಾಕ್ಯಂ ವಿಭೀಷಣ ಶಕ್ರ ಸಮಾನ ವೀರ್ಯಂ ಪ್ರಶಂಸ ರಾಮಸ್ಯ ಬಲ ಪ್ರವೇಕಂ ಮಹಾತ್ಮನಾಂ ರಾಕ್ಷಸ ಪುಂಗಮಾನಾಂ. ಇಂದ್ರನಂತೆ ಮಹಾಬಲಶಾಲಿ ವಿಭೀಷಣನು ಶ್ರೀರಾಮನ ಮಾತನ್ನು ಕೇಳಿ ಮಹಾತ್ಮ ರಾಕ್ಷಸ ಶ್ರೇಷ್ಠನ ಬಲ ಹಾಗೂ ಸೈನಿಕರ ಶಕ್ತಿಯ ಪರಿಚಯ ಮಾಡಿಸುತ್ತಾ ಹೇಳಿದನು. ಯೋಸೌ ಗಜಸ್ಕಂಧಗತೋ ಮಹಾತ್ಮ ನವೋದಿತಾರ್ಕೋಪಮತಾಮ್ರವೃಕ್ರಃ ಪ್ರಕಂಪಯನ್ನಾಗಶಿರೋಭ್ಯುಪೈತಿ ಶಕಂಪನತ್ವೇನಮವೇಹಿ ರಾಜನ್. ರಾಜನೇ, ಆನೆಯ ಮೇಲೆ ಕುಳಿತಿರುವ ಉದಯಿಸುತ್ತಿರುವ ಸೂರ್ಯನಂತೆ ಕೆಂಪಾದ ಬಣ್ಣವುಳ್ಳ ತನ್ನ ಭಾರದಿಂದ ಆನೆಯ ಮಸ್ತಕವನ್ನು ನಡುಗಿಸುತ್ತಾ ಇತ್ತ ಬರುತ್ತಿರುವ ಮಹಾಮನಸ್ವಿ ವೀರನು ಅಕಂಪನನೆಂದು ತಿಳಿ. ಬಹುಶಃ ಈತ ಇನ್ನೊಬ್ಬ ಅಕಂಪನನಿರಬಹುದು. ಇವರೆಲ್ಲರೂ ಕೂಡ ರಾವಣನ ಜೊತೆಯಲ್ಲಿ ಸೇರಿ ಬರುತ್ತಿರುತ್ತಾರೆ. ಏಕೆಂದರೆ ಹಿಂದೆ ಹನುಮಂತನು ಈಗಾಗಲೇ ಒಬ್ಬ ಅಕಂಪನನನ್ನು ಸಂಹರಿಸಿದ್ದಾನೆ. ಮತ್ತೋರ್ವ ಅಕಂಪನನು ಇರಬಹುದು. ಹೀಗೆಯೇ ಹಿಂದೆ ಕರದೂಷಣರು ಮೃತರಾದಾಗ ಆ ಸುದ್ದಿಯನ್ನು ಕೂಡ ಅಕಂಪನನೆಂಬ ರಾಕ್ಷಸನೇ ಒಬ್ಬನು ಬಂದು ರಾವಣನಿಗೆ ಹೇಳಿದ್ದನು. ಇವರೆಲ್ಲರೂ ಒಬ್ಬರೆಯೋ ಬೇರೆ ಬೇರೆಯೋ ವಾಲ್ಮೀಕಿಗಳು ಅದನ್ನು ಸ್ಪಷ್ಟವಾಗಿ ತಿಳಿಸಿಲ್ಲ. ಯೋಸೌ ರಥಸ್ಥೋ ಮೃಗರಾಜಕೇತುರ್ಧ್ವನ್ವಂಧನು ಶಕ್ರಧನು ಪ್ರಕಾಶಂ ಹರಿವ ಭ್ರಾತ್ಯುಗ್ರ ವಿವೃತ್ತದಂಷ್ಟ್ರಃ ಸ ಇಂದ್ರಜಿನ್ನಾಮ ವರಪ್ರಧಾನಃ. ರಥಾರೂಢನಾಗಿ ಸಿಂಹಧ್ವಜದಿಂದ ಕೂಡಿದ್ದು ಆನೆಯಂತೆ ಕೋರೆದಾಡುಗಳು ಯಾರಿಗೆ ಹೊರಗೆ ಚಾಚಿಕೊಂಡಿರುವುದೋ, ಇಂದ್ರಧನುಸ್ಸಿನಂತೆ ಕಾಂತಿಯುಕ್ತ ಧನುಷ್ಯವನ್ನು ಯಾರು ಓಲಾಡಿಸುತ್ತಿರುವನು ಅವನ ಹೆಸರು ಇಂದ್ರಜಿತು. ಇವನು ವರಪ್ರಭಾವದಿಂದ ಭಾರಿ ಪ್ರಬಲನಾಗಿರುವನು. ಯಶ್ಚೈಷ ವಿಂಧ್ಯಾಸ್ತಮಹೇಂದ್ರ ಕಲ್ಪೋ ಧನ್ವೀರಥಸ್ಥೋತಿ ರಥೋತಿ ವೀರಃ ವಿಸ್ಫಾರಯಂಸ್ತಾಪಮತುಲ್ಯಮಾನಂ ನಾಮ್ನಾತಿಕಾಯೋತಿ ವಿವೃದ್ಧಕಾಯಃ. ವಿಂಧ್ಯಾಚಲ,
ಹಸ್ತಾಚಲ ಮಹೇಂದ್ರಗಿರಿಯಂತೆ ವಿಶಾಲಕಾಯನು, ಅತಿರಥ ಅತಿಶಯ ವೀರನು, ಧನುರ್ಧಾರಿಯಾಗಿ ರಥದಲ್ಲಿ ಯಾರು ಕುಳಿತಿರುವನು, ತನ್ನ ಹೆಸರನ್ನು ಪದೇ ಪದೇ ಸೆಳೆಯುತ್ತಿರುವನು, ಅವನ ಹೆಸರು ಅತಿಕಾಯ. ಇವನ ಶರೀರ ಹೆಸರಿನಂತೆಯೇ ಬಹಳ ದೊಡ್ಡದಾಗಿದೆ. ಯೋಸೌ ನವಾರ್ಕೋದಿತ ಚಾಮ್ರಚಕ್ರಾರೋಗ್ಯ ಘಂಟ ನಿನದ ಪ್ರಣಾದಂ ಗಜಂ ಖರಂ ಗರ್ಜತಿ ವೈ ಮಹಾತ್ಮಾ ಮಹೋದರೋ ನಾಮ ಸ ಏಷ ವೀರಃ. ಯಾರ ನೇತ್ರಗಳು ಉದಯಿಸುತ್ತಿರುವ ಸೂರ್ಯನಂತೆ ಕೆಂಪಾಗಿದೆಯೋ, ಯಾರ ದನಿಯು ಘಂಟೆಯ ದನಿಗಿಂತಲೂ ಉತ್ಕೃಷ್ಟವಾಗಿದೆಯೋ, ಕ್ರೂರ ಸ್ವಭಾವವುಳ್ಳ ಆನೆಯ ಮೇಲೆ ಆರೂಢನಾಗಿ ಜೋರಾಗಿ ಗರ್ಜಿಸುತ್ತಿರುವವನೇ ಮಹಾಮನಸ್ವಿ ವೀರ ಮಹೋದರನೆಂದು ಪ್ರಸಿದ್ಧನಾಗಿದ್ದಾನೆ. ಯೋಸೌ ಹಯಂ ಕಾಂಚನ ಚಿತ್ರ ಭಾಂಡಮಾರುಹ್ಯ ಸಂಧ್ಯಾಭ್ರಗಿರಿ ಪ್ರಕಾಶಂ ಪ್ರಾಸಂ ಸಮುದ್ಯಮ್ಯ ಮರೀಚಿನ ಧ್ವಂ ಪಿಶಾಚಯೇಶೋ ಶನಿ ತುಲ್ಯ ವೇಗ. ಯಾರು ಸಂಧ್ಯಾಕಾಲದ ಮೇಘಯುಕ್ತ ಪರ್ವತದಂತೆ ಬೆಳಗುತ್ತಿರುವನು, ಸ್ವರ್ಣಮಯ ಆಭೂಷಣಗಳಿಂದ ಭೂಷಿತನಾಗಿ ಕುದುರೆಯನ್ನು ಹತ್ತಿ ಹೊಳೆಯುವ ಬಲ್ಲೆಯನ್ನು ಹಿಡಿದು ಇತ್ತ ಬರುತ್ತಿರುವನು, ಅವನೇ ಪಿಶಾಚನೆಂಬ ರಾಕ್ಷಸನು. ಅವನು ವಜ್ರದಂತೆ ವೇಗಶಾಲಿ ಯೋಧನಾಗಿದ್ದಾನೆ. ಯಶ್ಚೈಷ ಶೂಲಂ ನಿಶಿತಂ ಪ್ರಗೃಹ್ಯ ವಿದ್ಯುತ್ ಪ್ರಭಂ ಕಿಂಕರ ವಜ್ರವೇಗಂ ವೃಷೇಂದ್ರಮಾಸ್ಥಾಯ ಶಶಿ ಪ್ರಕಾಶಮಾಯಾತಿ ಯೋಸೌ ತ್ರಿಶಿರಾ ಯಶಸ್ವಿ. ಅವನು ವಜ್ರಾಯುಧದ ವೇಗದಂತೆ ವೇಗವುಳ್ಳವನು, ಸಿಡಿಲಿನಂತೆ ಹೊಳೆಯುವ ನಿಶಿತವಾದ ತ್ರಿಶೂಲವನ್ನು ಧರಿಸಿರುವವನು, ಚಂದ್ರನಂತಹ ಶ್ವೇತಗೂಳಿಯ ಮೇಲೆ ಕುಳಿತು ಯುದ್ಧಭೂಮಿಗೆ ಬರುತ್ತಿರುವವನು, ಆತನೇ ಯಶಸ್ವಿ ವೀರ ತ್ರಿಶಿರನೆಂಬುವವನು. ಅಸೌ ಚ ಜೀಮೂತ ನಿಕಾಶ ರೂಪ ಕುಂಭ ಪೃಥುವ್ಯೋಡ ಸುಜಾತ ವಕ್ಷಾಃ ಸಮಾಹಿತಃ ಪನ್ನಗರಾಜಕೇತುರ್ವಿಸ್ಫಾರಯನ್ ಯಾತಿ ಧನುರ್ವಿಧುನ್ವನ್. ಯಾವನ ರೂಪವು ಮೇಘದಂತೆ ಕಪ್ಪಾಗಿದೆಯೋ, ವಕ್ಷಸ್ಥಳವು ಉಬ್ಬಿಕೊಂಡು ಅಗಲವಾಗಿದೆಯೋ, ಧ್ವಜದಲ್ಲಿ ವಾಸುಕೆಯ ಚಿಹ್ನೆ ಇದೆಯೋ, ಏಕಾಗ್ರಚಿತ್ತನಾಗಿ ಧನುಸ್ಸನ್ನು ಅಲುಗಾಡಿಸುತ್ತಾ ಸೆಳೆಯುತ್ತಾ ಬರುತ್ತಿರುವನು, ಅವನು ಕಂಭನೆಂಬ ಯೋಧನು. ಯಶ್ಚೈಷ ಜಾಂಬೂನದ ವಜ್ರಚುಷ್ಟಂ ದೀಪ್ತಂ ಸಧೂಮಂ ಪರಿಘಂ ಪ್ರಗೃಹ್ಯ ಆಯಾತಿ ರಕ್ಷೋ ಬಲಕೇತು ಭೂತೋ ಯೋಸೌ ನಿಕುಂಭೋದ್ಭುತ ಘೋರ ಕರ್ಮ. ಸುವರ್ಣ ವಜ್ರ ಖಚಿತ ಪ್ರಕಾಶವುಳ್ಳ ಹಾಗೂ ಇಂದ್ರನೀಲ ಮಣಿಯಂತೆ ಧೂಮಯುಕ್ತ ಅಗ್ನಿಯಂತೆ ಪ್ರಕಾಶಿಸುತ್ತಿರುವ ಪರಿಘವನ್ನು ಧರಿಸಿ ರಾಕ್ಷಸರ ಸೈನ್ಯದ ಧ್ವಜದಂತೆ ಬರುತ್ತಿರುವವನೇ ನಿಕುಂಭನೆಂಬುವವನು. ಇವನ ಪರಾಕ್ರಮ ಅದ್ಭುತವಾಗಿದೆ. ಯಶ್ಚೈಷ ಚಾಪಾಸಿತರೌಘಜುಷ್ಟಂ ಪತಾಕಿನಂ ಪಾವಕ ದೀಪ್ತರೂಪಂ ಥಂ ಸಮಾಸ್ಥಾಯ ವಿಭಾತ್ಯುದಗ್ರೋ ನರಾಂತಕೋಸೌ ನಗಶೃಂಗಯೋಧಿ. ಧನುಸ್ಸು, ಖಡ್ಗ, ಬಾಣ ತುಂಬಿದ ಬತ್ತಳಿಕೆಯೊಂದಿಗೆ ಧ್ವಜ ಪತಾಕೆಗಳಿಂದ ಅಲಂಕೃತ ಹಾಗೂ ಅಗ್ನಿಯಂತೆ ದೇದೀಪ್ಯಮಾನ ರಥಾರೂಢನಾಗಿ ಅತಿಶಯ ಶೋಭಿಸುತ್ತಿರುವ ಎತ್ತರವಾದ ಯೋಧನೇ ನರಾಂತಕನು. ಇವನು ಪರ್ವತ ಶಿಖರಗಳಿಂದ ಯುದ್ಧ ಮಾಡುತ್ತಾನೆ. ಯಶ್ಚೈಷ ನಾನಾ ವಿಧ ಘೋರ ರೂಪೈರ್ವಾಗ್ಯೋಷ್ಟನಾಗೇಂದ್ರ ಮೃಗಾಶ್ವವಕ್ತೈಃ ಭೂತೈರ್ವ್ರತೋ ಭಾತಿ ವಿವೃತ್ತ ನೇತ್ರೈರ್ಯೋಸೌ ಸುರಾಣಮಪಿ ದರ್ಪಹಂತ ಯತ್ರೈತದಿಂದು ಪ್ರತಿಮಂ ವಿಭಾತಿ ಛತ್ರಂಸಿತಂ ಸೂಕ್ಷ್ಮ ಶಲಾಕಮಗ್ರ್ಯಂ ಅತ್ರೈಷ ರಕ್ಷೋಧಿಪತಿರ್ಮಹಾತ್ಮ ಭೂತೈರ್ವ್ರತೋ ರುದ್ರ ಇವಾವಭಾತಿ. ಇವನು ಹುಲಿ, ಒಂಟೆ, ಆನೆ, ಜಿಂಕೆ, ಕುದುರೆ ಮುಂತಾದ ಮುಖಗಳುಳ್ಳ ಹುಬ್ಬನ್ನೇರಿಸಿಕೊಂಡ ಅನೇಕ ರೀತಿಯ ಭಯಂಕರ ರೂಪವುಳ್ಳ ಭೂತಗಳಿಂದ ಪರಿವೃತನಾಗಿ ದೇವತೆಗಳ ದರ್ಪವನ್ನು ದಮನ ಮಾಡುವ, ತಲೆಯ ಮೇಲೆ ಚಂದ್ರನಂತೆ ಬೆಳ್ಳಗಾದ ಸೂಕ್ಷ್ಮ ಶಲಾಕೆಗಳಿಂದ ಕೂಡಿದ ಶ್ರೇಷ್ಠನಾದ ಶ್ವೇತ ಛತ್ರವು ಯಾರಿಗಿದೆಯೋ ಅವನೇ ಭೂತಗಳಿಂದ ಆವೃತನಾದ ರುದ್ರನಂತೆ ಸುಶೋಭಿತನಾದ ರಾಕ್ಷಸರಾಜ ಮಹಾಮನ ರಾವಣನು. ಅಸೌ ಕಿರೀಟಿ ಚರಕುಂಡಲಾಸ್ಯೋ ನಗೇಂದ್ರವಿಂಧ್ಯೋಪಮ ಭೀಮಕಾಯಃ ಮಹೇಂದ್ರ ವೈವಸ್ವತದರ್ಪಹಂತ ರಕ್ಷೋಧಿಪ ಸೂರ್ಯ ಇವಾವಭಾತಿ. ಇವನು ತಲೆಯಲ್ಲಿ ಕಿರೀಟ ಧರಿಸಿರುವನು,
ಕಿವಿಗಳಲ್ಲಿ ಓಲಾಡುವ ಕುಂಡಲಗಳಿವೆ. ಇವನ ಶರೀರ ಗಿರಿರಾಜ ಹಿಮಾಲಯ ವಿಂಧ್ಯಾಚಲದಂತೆ ವಿಶಾಲ ಹಾಗೂ ಭಯಂಕರವಾಗಿದೆ. ಇವನು ಇಂದ್ರ ಯಮರ ಗರ್ವವನ್ನು ಚೂರು ಮಾಡುವವನಾಗಿದ್ದಾನೆ. ನೋಡು, ಈ ರಾಕ್ಷಸ ರಾಜನು ಸಾಕ್ಷಾತ್ ಸೂರ್ಯನಂತೆಯೇ ಪ್ರಕಾಶಿಸುತ್ತಿದ್ದಾನೆ. ಪ್ರತ್ಯುವಾಚ ತಥೋ ರಾಮೋ ವಿಭೀಷಣಮರಿಂದಃ ಅಹೋ ದೀಪ್ತ ಮಹಾತೇಜ ರಾವಣೋ ರಾಕ್ಷಸೇಶ್ವರ. ಆಗ ಶತ್ರುದಮನ ಶ್ರೀರಾಮನು ವಿಭೀಷಣನಲ್ಲಿ ಇಂತೆಂದನು: ಅಬ್ಬಾ, ರಾಕ್ಷಸರಾಜ ರಾವಣನು ಎಷ್ಟು ದೇದೀಪ್ಯಮಾನವಾದ ತೇಜಸ್ಸಿನಿಂದ ಬೆಳಗುತ್ತಿದ್ದಾನೆ. ಆದಿತ್ಯ ಇವ ದುಷ್ಪ್ರೇಕ್ಷೋ ರಶ್ಮಿಭಿರ್ಭಾತಿ ರಾವಣಃ ನ ವ್ಯಕ್ತಂ ಲಕ್ಷಯೇ ಹ್ಯಸ್ಯ ರೂಪಂ ತೇಜಸ್ಸಮಾವೃತಂ. ರಾವಣನು ತನ್ನ ಪ್ರಭೆಯಿಂದ ಸೂರ್ಯನಂತೆ ಶೋಭಿಸುತ್ತಾ ಅವನ ಕಡೆಗೆ ನೋಡಲು ಕಠಿಣವಾಗಿದೆ. ತೇಜೋಮಂಡಲದಿಂದ ವ್ಯಾಪ್ತನಾದ್ದರಿಂದ ಇವನ ರೂಪವು ನನಗೆ ಸ್ಪಷ್ಟವಾಗಿ ಕಾಣುವುದಿಲ್ಲ. ದೇವದಾನವ ವೀರಾಣಾಂ ವಪುರ್ನೈವಂ ವಿಧಂ ಭವೇತ್ ಯಾದೃಶಂ ರಾಕ್ಷಸೇಂದ್ರಸ್ಯ ವಪುರೇತದ್ ವಿರಾಜತೆ. ಈ ರಾಕ್ಷಸ ರಾಜನ ಶರೀರ ಬೆಳಗುವಂತೆ ದೇವತೆಗಳ ದಾನವರ ವೀರರ ದೇಹಗಳು ಬೆಳಗುವುದಿಲ್ಲ. ಸರ್ವೇ ಪರ್ವತ ಸಂಕಾಶ ಸರ್ವೇ ಪರ್ವತಯೋಧಿನಃ ಸರ್ವೇ ದೀಪ್ತಾಯುಧರ ಯೋಧಾಸ್ತಸ್ಯ ಮಹಾತ್ಮನಃ. ಆ ಮಹಾಕಾಯ ರಾಕ್ಷಸನ ಎಲ್ಲ ಯೋಧರು ಪರ್ವತದಂತೆ ವಿಶಾಲರಾಗಿದ್ದಾರೆ. ಎಲ್ಲರೂ ಪರ್ವತದೊಂದಿಗೆ ಯುದ್ಧ ಮಾಡುವವರಾಗಿದ್ದು ಹೊಳೆಯುತ್ತಿರುವ ಅಸ್ತ್ರ ಶಸ್ತ್ರಗಳನ್ನು ಧರಿಸಿರುವರು. ವಿಭಾತಿ ರಕ್ಷೋ ರಾಜೋಸೌ ಪ್ರದೀಪ್ತೈರ್ಭೀಮದರ್ಶನೈಃ ಭೂತೈಃ ಪರಿವೃತಸ್ತೇಕ್ಷ್ಣೈರ್ದೇಹವದ್ಭಿರಿವಾಂತಕಃ. ಭಯಂಕರ ಪ್ರಭೆಯಿಂದ ತೋರುವ ತೀಕ್ಷ್ಣ ಸ್ವಭಾವದ ರಾಕ್ಷಸರಿಂದ ಸುತ್ತುವರಿದ ಈ ರಾಕ್ಷಸ ರಾಜ ರಾವಣನು ದೇಹಧಾರಿ ಭೂತಗಳಿಂದ ಪರಿವೃತನಾದ ಯಮನಂತೆ ಕಂಡುಬರುವನು. ದಿಷ್ಟ್ವಾಯಮದ್ಯ ಪಾಪಾತ್ಮ ಮಮ ದೃಷ್ಟಿಪಥಂ ಗತಃ ಅದ್ಯ ಕ್ರೋಧಂ ವಿಮೋಕ್ಷ್ಯಾಮಿ ಸೀತಾಹರಣ ಸಂಭವಂ. ಈ ಪಾಪಾತ್ಮ ನನ್ನ ಕಣ್ಣ ಮುಂದೆ ಬಂದುದು ಸೌಭಾಗ್ಯದ ಮಾತಾಗಿದೆ. ಸೀತಾಪಹರಣದಿಂದಾಗಿ ನನ್ನ ಮನಸ್ಸಿನಲ್ಲಿ ಮಡುಗಟ್ಟಿದ ಕ್ರೋಧವನ್ನು ಇಂದೇ ಇವನ ಮೇಲೆ ಪ್ರಯೋಗಿಸುವೆನು. ಏವ ಮುಕ್ತ್ವಾ ತಥೋ ರಾಮೋ ಧನುರಾದಾಯ ವೀರ್ಯವಾಂ ಲಕ್ಷ್ಮಣಾನುಚರಸ್ತಸ್ಥೋ ಸಮುದ್ರತ್ರ ಶರೋತ್ತಮಂ. ಹೀಗೆ ಹೇಳಿ ಬಲ ವಿಕ್ರಮಶಾಲಿ ಶ್ರೀರಾಮನು ಧನುಸ್ಸನ್ನೆತ್ತಿಕೊಂಡು ಉತ್ತಮ ಬಾಣವನ್ನು ತೆಗೆದು ಯುದ್ಧಕ್ಕಾಗಿ ಸಿದ್ಧನಾಗಿ ನಿಂತನು. ಲಕ್ಷ್ಮಣನು ಈ ಕಾರ್ಯದಲ್ಲಿ ಸಹಯೋಗಿಯಾದನು. ತತಸ್ಸರಕ್ಷೋಧಿಪತಿರ್ಮಹಾತ್ಮ ರಕ್ಷಾಂಸಿ ತಾನ್ಯಾಹ ಮಹಾಬಲಾನಿ ದ್ವಾರೇಷು ಚರ್ಯಾಗೃಹ ಗೋಪರೇಷು ಸುನಿರ್ವೃತ್ತಾಸ್ತಿಷ್ಠತ ನಿರ್ವಿಶಂಕಾಃ. ಅನಂತರ ಮಹಾಮನಸ್ಸಿಯಾದ ರಾವಣನು ತನ್ನೊಡನೆ ಬಂದಿರುವ ಮಹಾಬಲಿ ರಾಕ್ಷಸರಲ್ಲಿ ಹೇಳಿದನು: ನೀವು ನಿರ್ಭಯರಾಗಿ ಯಾವುದೇ ಆತಂಕವಿಲ್ಲದೆ ನಗರ ದ್ವಾರಗಳಲ್ಲಿ ಹಾಗೂ ರಾಜಮಾರ್ಗದ ಗೃಹ ಗೋಪುರಗಳ ಮೇಲೆ ನಿಂತುಕೊಳ್ಳಿ. ಇಹಾಗತಂ ಮಾಂ ಸಹಿತಂ ಭವದ್ಭಿರ್ವನೌಕಸಶ್ಚಿದ್ರಮಿದಂ ವಿದಿತ್ವಾ ಶೂನ್ಯಾಂ ಪುರೀಂ ದುಷ್ಟ್ರಸಹಾಂ ಪ್ರಮಥ್ಯ ಪ್ರದರ್ಶಯೇಯು ಸಹಸಾ ಸಮೇತಾಃ. ಏಕೆಂದರೆ ನೀವೆಲ್ಲರೂ ನನ್ನೊಡನೆ ಬಂದಿರುವುದನ್ನು ನೋಡಿ ವಾನರರು ಇದು ಒಳ್ಳೆಯ ಸಮಯವೆಂದರಿತು ಎಲ್ಲರೂ ಒಟ್ಟಿಗೆ ಸೇರಿ ಒಳಗೆ ಪ್ರವೇಶಿಸಲು ಬೇರೆಯವರಿಗೆ ಬಹಳ ಕಷ್ಟಕರವಾದ ಶೂನ್ಯವಾದ ಲಂಕೆಯೊಳಗೆ ನುಗ್ಗಿ ಸರ್ವನಾಶ ಮಾಡಿಬಿಡುವರು. ವಿಸರ್ಜಯಿತ್ವಾ ಸಚಿವಾಂಸ್ತತಾಸ್ಥಾನ್ ಗತೇಷು ರಕ್ಷಸ್ಸು ಯಥಾ ನಿಯೋಗಂ ವ್ಯಧಾರಯತ್ವಾನರಸಾಗರೌಘಂ ಮಹಾಜಶಃ ಪೂರ್ಣಮಿವಾರ್ಣವೌಘಂ. ಹೀಗೆ ತನ್ನ ಮಂತ್ರಿಗಳನ್ನು ಬೀಳ್ಕೊಟ್ಟಾಗ ಆ ರಾಕ್ಷಸರು ಅವನ ಅಪ್ಪಣೆಯಂತೆ ಆಯಾಯ ಸ್ಥಾನಗಳಿಗೆ ಹೊರಟು ಹೋದರು. ಆಗ ತಿಮಿಂಗಲವು ಮಹಾಸಾಗರವನ್ನು ಅಲ್ಲೋಲ ಕಲ್ಲೋಲಗೊಳಿಸುವಂತೆ ರಾವಣನು ಸಮುದ್ರದಂತಿದ್ದ ವಾನರ ಸೈನ್ಯವನ್ನು ವಿದೀರ್ಣಗೊಳಿಸತೊಡಗಿದನು. ತಮಾಪತಂತೋ ಸಹಸಾ ಸಮೀಕ್ಷ್ಯ ದೀಪ್ತೇಷು ಚಾಪಂ ಯುಧಿ ರಾಕ್ಷಸೇಂದ್ರಂ ಮಹತ್ಸಮತ್ಪಾಟ್ಯ ಮಹೀಧರಾಗ್ರಂ ರುದ್ರಾವರಕ್ಷೋಧಿಪತಿಂ ಹರೀಶಃ.
ಹೊಳೆಯುತ್ತಿರುವ ಧನುರ್ಬಾಣಗಳನ್ನು ಧರಿಸಿದ ರಾಕ್ಷಸೇಂದ್ರ ರಾವಣನು ಯುದ್ಧರಂಗಕ್ಕೆ ಬಂದಿರುವುದನ್ನು ನೋಡಿ ಸುಗ್ರೀವನು ಒಂದು ಭಾರೀ ಪರ್ವತವನ್ನೆತ್ತಿಕೊಂಡು ನಿಶಾಚರ ರಾಜನ ಮೇಲೆ ಆಕ್ರಮಣ ಮಾಡಿದನು. ತಚ್ಛೈಲ ಶೃಂಗಂ ಬಹುವೃಕ್ಷಸಾನಂ ಪ್ರಗೃಹ್ಯ ಚಿಕ್ಷೇಪ ನಿಶಾಚರಾಯ ಸಮಾಪತಂತಂ ಸಹಸಾ ಸಮೀಕ್ಷ್ಯ ಚಿಚ್ಛೇದ ಬಾಣೈಸ್ತಪನೀಯ ಪಂಕ್ತೈಃ. ಅನೇಕ ವೃಕ್ಷ ಶಿಖರಗಳಿಂದ ಕೂಡಿದ ಆ ಮಹಾಶೈಲವನ್ನು ಸುಗ್ರೀವನು ರಾವಣನ ಮೇಲೆ ಎಸೆದನು. ಆ ಪರ್ವತವು ತನ್ನ ಕಡೆಗೆ ಬರುತ್ತಿರುವುದನ್ನು ನೋಡಿ ರಾವಣನು ಸುವರ್ಣ ಪಂಖಗಳುಳ್ಳ ಅನೇಕ ಬಾಣಗಳನ್ನು ಪ್ರಯೋಗಿಸಿ ಅದನ್ನು ನುಚ್ಚು ನೂರಾಗಿಸಿದನು. ತಸ್ಮಿನ್ ಪ್ರವೃದ್ಧೋತ್ತಮಸಾನುವೃಕ್ಷೇ ಶೃಂಗೇ ವಿದೀರ್ಣೆ ಪತಿತೆ ಪೃಥಿವ್ಯಾಂ ಮಹಾಹಿಕಲ್ಪಂ ಶರಮಂತಕಾಭಂ ಸಮಾದಧೇ ರಾಕ್ಷಸಲೋಕನಾಥಃ. ವೃಕ್ಷಗಳು ಮತ್ತು ಶಿಖರಗಳುಳ್ಳ ಆ ಮಹಾಪರ್ವತವು ಪುಡಿ ಪುಡಿಯಾಗಿ ಬಿದ್ದಾಗ ರಾಕ್ಷಸರ ಸ್ವಾಮಿ ರಾವಣನು ಯಮರಾಜನಂತಿದ್ದ ಒಂದು ಭಯಂಕರ ಸರ್ಪ ಬಾಣವನ್ನು ಧನುಸ್ಸಿಗೆ ಹೂಡಿದನು. ಸತಂ ಗೃಹೀತ್ವಾ ನಿಲತುಲ್ಯ ವೇಗಂ ಸವಿಸ್ಫುಲಿಂಗಜ್ವಲನ ಪ್ರಕಾಶಂ ಬಾಣಂ ಮಹೇಂದ್ರಾಶನಿತುಲ್ಯ ವೇಗಂ ಚಿಕ್ಷೇಪ ಸುಗ್ರೀವ ವಧಾಯ ರುಷ್ಟಃ. ಆ ಬಾಣದ ವೇಗ ವಾಯುವಿನಂತಿದ್ದು ಅದರಿಂದ ಕಿಡಿಗಳು ಹಾರುತ್ತಾ ಉರಿಯುವ ಅಗ್ನಿಯಂತೆ ಪ್ರಕಾಶ ಹರಡಿತ್ತು. ಇಂದ್ರನ ವಜ್ರದಂತೆ ಭಯಂಕರ ವೇಗವುಳ್ಳ ಬಾಣವನ್ನು ರಾವಣನು ದುಷ್ಟನಾಗಿ ಸುಗ್ರೀವನನ್ನು ಕೊಲ್ಲಲು ಪ್ರಯೋಗಿಸಿದನು. ಸಸಾಯಕೋ ರಾವಣ ಬಾಹುಮುಕ್ತಶ್ಚಕ್ರಾಶನಿ ಪ್ರಕಾಶಂ ಸುಗ್ರೀವಮಾಸಾತ್ಯ ಬಿಭೇದ ವೇಗಾತ್ ಗುಹೇರಿತ ಕೌಂಚಮಿವೋಗ್ರಶಕ್ತಿ. ರಾವಣನು ಬಿಟ್ಟ ಆ ಸಾಯಕ ಅಂದರೆ ಬಾಣವು ಇಂದ್ರನ ವಜ್ರದಂತೆ ಕಾರ್ತೀಕ ಸ್ವಾಮಿಯು ಪ್ರಯೋಗಿಸಿದ ಭಯಾನಕ ಶಕ್ತಿಯು ಕೌಂಚ ಪರ್ವತವನ್ನು ವಿದೀರ್ಣಗೊಳಿಸಿದಂತೆ ಕಾಂತಿಯುಕ್ತ ಶರೀರವುಳ್ಳ ಸುಗ್ರೀವನ ಬಳಿಗೆ ಬಂದು ಅವನನ್ನು ಘಾಸಿಗೊಳಿಸಿತು. ಸಸಾಯಕಾರ್ತೋ ವಿಪರೀತ ಚೇತಾ ಕೂಜನ್ ಪೃಥಿವ್ಯಾಂ ನಿಪಪಾತ ವೀರಃ ತಂ ವೀಕ್ಷ್ಯ ಭೂಮೌ ಪತಿತಂ ವಿಸಂಗ್ನಂ ನೇದು ಪ್ರಹೃಷ್ಟ ಯುಧಿ ಮಾತುಧಾನಾಃ. ಆ ಬಾಣದ ಏಟಿನಿಂದ ವೀರ ಸುಗ್ರೀವನು ಆರ್ತನಾದ ಮಾಡುತ್ತಾ ಮೂರ್ಛಿತನಾಗಿ ನೆಲಕ್ಕೆ ಬಿದ್ದು ಬಿಟ್ಟನು. ಸುಗ್ರೀವನು ನಿಶ್ಚೇಷ್ಟಿತನಾಗಿ ಬಿದ್ದಿರುವುದನ್ನು ನೋಡಿ ಯುದ್ಧಕ್ಕೆ ಬಂದ ಎಲ್ಲ ರಾಕ್ಷಸರು ಹರ್ಷದಿಂದ ಸಿಂಹನಾದ ಮಾಡಿದರು. ತಥೋ ಗವಾಕ್ಷೋ ಗವಯಸ್ಸುಷೇಣ ಸ್ವತಃ ಶಭೋ ಜ್ಯೋತಿ ಮುಖೋ ನಲಶ್ಚ ಶೈಲಾನ್ ಸಮತ್ಪಾಟ್ಯ ವಿವೃದ್ಧಕಾಯ ಪ್ರದುದ್ರುವಸ್ತಂ ಪ್ರತಿರಾಕ್ಷಸೇಂದ್ರಂ. ಆಗ ಗವಾಕ್ಷ, ಗವಯ, ಸುಷೇಣ, ಋಷಭ, ಜ್ಯೋತಿರ್ಮುಖ, ನಲ ಮತ್ತು ವಿಶಾಲಕಾಯ ವಾನರರು ಪರ್ವತ ಶಿಖರಗಳನ್ನು ಕಿತ್ತು ರಾವಣನ ಮೇಲೆ ಆಕ್ರಮಿಸಿದರು. ತೇಷಾಂ ಪ್ರಹಾರಾನ್ ಸಚಕಾರ ಮೋಘಾಂ ರಕ್ತೋಧಿಪೋ ಬಾಣಶತೈಶ್ಚಿತಾಗ್ರೈಃ ತಾನ್ ವಾನರೇಂದ್ರಾನಪಿ ಬಾಣಜಾಲೈರ್ಬಿಭೇದ ಜಾಂಬೂನದ ಚಿತ್ರಪಂಖೈಃ ತೇ ವಾನರೇಂದ್ರಾಸ್ತ್ರಿದಶಾರಿ ಬಾಣೈರ್ಭಿನ್ನಾನಿ ಪೇತುರ್ ಭುವಿ ಭೀಮಕಾಯಾಃ. ಆದರೆ ನಿಶಾಚರ ರಾಜ ರಾವಣನು 100 ಹರಿತವಾದ ಬಾಣಗಳಿಂದ ಅವರ ಪ್ರಹಾರಗಳನ್ನು ವ್ಯರ್ಥಗೊಳಿಸಿದನು. ಆ ವಾನರೇಶ್ವರರಿಗೂ ಚಿನ್ನದ ಗರಿಗಳುಳ್ಳ ಬಾಣ ಸಮೂಹದಿಂದ ಕ್ಷತವಿಕ್ಷತಗೊಳಿಸಿದನು. ದೇವದ್ರೋಹಿ ಬ್ರಾಹ್ಮಣನ ಬಾಣಗಳಿಂದ ಗಾಯಗೊಂಡ ಭೀಮಕಾಯ ವಾನರೇಂದ್ರರು ಭೂಮಿಗೆ ಬಿದ್ದು ಬಿಟ್ಟರು. ತದ್ವಾನರಸೈನ್ಯಮುಗ್ರಂ ಪ್ರಚ್ಛಾದಯಾಮಾಸ ಸಬಾಣಜಾಲೈಃ ವಜ್ರಮಾನಾ ಪತಿತಾಸ್ತ್ವವೀರ ಮಾನತ್ಯಮಾನ ಭಯಶಲ್ಯವಿದ್ದಾಃ. ಮತ್ತೆ ರಾವಣನು ತನ್ನ ಬಾಣ ಸಮೂಹದಿಂದ ಭಯಂಕರ ವಾನರರನ್ನು ಮುಚ್ಚಿಬಿಟ್ಟನು. ರಾವಣನ ಬಾಣಗಳಿಂದ ಪೀಡಿತರಾಗಿ ಭಯಗೊಂಡ ವಾನರರು ಬಾಣಗಳ ಪೆಟ್ಟು ತಿಂದು ಜೋರಾಗಿ ಕಿರಿಚುತ್ತಾ ಧರಾಶಾಯಿಯಾದರು. ಶಾಖಾಮೃಗ ರಾವಣ ಸಾಯಕಾರ್ಥ ಜಗ್ಮುಶರಣ್ಯಂ ಶರಣಂ ಸ್ಮರಾಮಂ ತಥೋ ಮಹಾತ್ಮಾ ಸ ಧನುರ್ಧನುಷ್ಮಾ ನಾದಾಯ ರಾಮ ಸಹಸಾ ಜಗಾಮ ತಂ ಲಕ್ಷ್ಮಣಂ ಪ್ರಾಂಜಲಿರಭ್ಯುಪೇತ್ಯ ಉವಾಚ ರಾಮಂ ಪರಮಾರ್ಥಯುಕ್ತಂ
ರಾವಣನ ಅಂಬುಗಳಿಂದ ಅಂದರೆ ರಾವಣನು ಬಿಟ್ಟ ಬಾಣಗಳಿಂದ ಪೀಡಿತರಾದ ಅನೇಕ ವಾನರರು ಶರಣಾಗತ ವತ್ಸಲ ಶ್ರೀರಾಮನಲ್ಲಿ ಶರಣಾದರು. ಆಗ ಧನುರ್ಧರ ಮಹಾತ್ಮ ಶ್ರೀರಾಮನು ಧನುಸ್ಸನ್ನೆತ್ತಿಕೊಂಡು ಮುಂದುವರಿದನು. ಆಗಲೇ ಲಕ್ಷ್ಮಣನು ಅವನ ಎದುರಿಗೆ ಬಂದು ಕೈಮುಗಿದು ಅವನಲ್ಲಿ ಅರ್ಥಯುಕ್ತವಾದ ಮಾತನ್ನಾಡಿದನು. ಕಾರ್ಯಕಾಮ ಕಾರ್ಯ ಸುಪರ್ಯಾಪ್ತೋ ವಧಾಯಸ್ಯ ದುರಾತ್ಮನಃ ವಿಧಮಿಷ್ಯಾಮ್ಯಹಂ ಚೈತ ಮನುಜಾನೀಹಿ ಮಾಂ ವಿಭೋ. ಆರ್ಯನೇ, ಈ ದುರಾತ್ಮನನ್ನು ವಧಿಸಲು ನಾನೇ ಸಾಕಾದೇನು. ಪ್ರಭೋ, ನಾನು ಇವನನ್ನು ನಾಶ ಮಾಡುವೆನು, ನೀನು ನನಗೆ ಅಪ್ಪಣೆ ಕೊಡು. ಸಮಬ್ರವೀನ್ ಮಹಾತೇಜ ರಾಮ ಸತ್ಯ ಪರಾಕ್ರಮಃ ಯತ್ನ ಪರಶ್ಚಾಪಿ ಭವ ಲಕ್ಷ್ಮಣ ಸಂಯುಗೆ. ಅವನ ಮಾತನ್ನು ಕೇಳಿ ಮಹಾ ತೇಜಸ್ವಿ ಸತ್ಪರಾಕ್ರಮಿ ಶ್ರೀರಾಮನು, ಸರಿ ಲಕ್ಷ್ಮಣ, ಹೋಗು. ಆದರೂ ಸಂಗ್ರಾಮದಲ್ಲಿ ವಿಜಯ ಪಡೆಯಲು ಪೂರ್ಣ ಪ್ರಯತ್ನಶೀಲನಾಗಿರಬೇಕು. ರಾವಣೋ ಹಿ ಮಹಾವೀರ್ಯೋ ರಣೇದ್ಭುತ ಪರಾಕ್ರಮಃ ತ್ರೈಲೋಕ್ಯೇನಾಪಿ ಸಂಕ್ರುದ್ಧೋ ದುಷ್ಟಸಖ್ಯೋ ನ ಸಂಶಯಃ. ಏಕೆಂದರೆ ರಾವಣನು ಮಹಾಬಲ ಪರಾಕ್ರಮದಿಂದ ಸಂಪನ್ನನಾಗಿದ್ದಾನೆ. ಇವನು ಯುದ್ಧದಲ್ಲಿ ಅದ್ಭುತ ಪರಾಕ್ರಮವನ್ನು ತೋರುವನು. ರಾವಣನು ಹೆಚ್ಚು ಕುಪಿತನಾಗಿ ಯುದ್ಧ ಮಾಡತೊಡಗಿದರೆ 3 ಲೋಕಗಳು ಇವನ ವೇಗವನ್ನು ಸಹಿಸಲು ಕಷ್ಟವಾಗಬಹುದು. ತಸ್ಯ ಛಿದ್ರಾಣಿ ಮಾರ್ಗಸ್ವ ಸಚ್ಛಿದ್ರಾಣಿ ಚ ಲಕ್ಷಯಃ ಚಕ್ಷುಷಾ ಧನುಷಾತ್ಮಾನಂ ಗೋಪಯಸ್ವ ಸಮಾಹಿತಃ. ನೀನು ಯುದ್ಧದಲ್ಲಿ ರಾವಣನ ಛಿದ್ರವನ್ನು ನೋಡುತ್ತಿರು, ಅಂದರೆ ಆತನಲ್ಲಿ ಉಂಟಾಗುವಂತಹ ಬಿರುಕು ಯಾವುದಾದರೂ ತಪ್ಪನ್ನೇ ಹುಡುಕುತ್ತಿರು. ಅವನ ದೌರ್ಬಲ್ಯದ ಲಾಭವನ್ನು ಪಡೆ. ತನ್ನ ಛಿದ್ರಗಳ ಕಡೆಗೆ ಅಂದರೆ ನಿನ್ನ ಛಿದ್ರಗಳ ಕಡೆಗೂ ಗಮನವಿರಲಿ. ಏಕಾಗ್ರ ಚಿತ್ತನಾಗಿ ಎಚ್ಚರಿಕೆಯಿಂದ ಕಣ್ಣುಗಳಿಂದಲೂ ಧನುಸ್ಸಿನಿಂದಲೂ ನಿನ್ನನ್ನು ರಕ್ಷಿಸಿಕೊ. ರಾಘವಸ್ಯ ವಚ ಶ್ರುತ್ವಾ ಸಂಪರಿಷ್ವಜ್ಯ ಪೂಜ್ಯ ಚ ಅಭಿವಾದ್ಯ ಚ ರಾಮಾಯ ಯಯೌ ಸೌಮಿತ್ರಿರಾಹವೇ. ಶ್ರೀ ರಘುನಾಥನ ಮಾತನ್ನು ಕೇಳಿ ಸೌಮಿತ್ರಿಯು ಅವನನ್ನು ಬಿಗಿದಪ್ಪಿಕೊಂಡನು. ಶ್ರೀರಾಮನನ್ನು ಪೂಜಿಸಿ ಅಭಿವಾದನ ಮಾಡಿ ಯುದ್ಧಕ್ಕಾಗಿ ಹೊರಟನು. ಸರಾವಣಂ ವಾರಣ ಹಸ್ತಬಾಹುಂ ದದರ್ಶ ಭೀಮೋದ್ಯತ ದೀಪ್ತ ಚಾಪಂ ಸಾಧಯಂತಂ ಶರವೃಷ್ಟಿಜಾಲೈಸ್ತಾನ್ ವಾನರಾನ್ ಭಿನ್ನ ವಿಕೀರ್ಣ ದೇಹ. ರಾವಣನ ಭುಜಗಳು ಆನೆಯ ಸೊಂಡಿಲಿನಂತಿದ್ದು ದೊಡ್ಡದಾದ ಭಯಂಕರ ಪ್ರಕಾಶಮಾನ ಧನುಸ್ಸನ್ನು ಧರಿಸಿ ಬಾಣಗಳ ಮಳೆಗರೆದು ವಾನರರನ್ನು ಹಿಮ್ಮೆಟ್ಟಿಸುತ್ತಾ ಅವರ ಶರೀರಗಳನ್ನು ಭಿನ್ನ ಭಿನ್ನಗೊಳಿಸುತ್ತಿರುವುದನ್ನು ಲಕ್ಷ್ಮಣನು ನೋಡಿದನು. ಸಮಾಲೋಕ್ಯ ಮಹಾತೇಜ ಹನುಮಾನ್ ಮಾರುತಾತ್ಮಜಃ ನಿವಾರ್ಯ ಶರಜಾಲಾನಿ ಪ್ರದುದ್ರಾವಸ ರಾವಣಂ. ಹೀಗೆ ಪರಾಕ್ರಮ ತೋರುವ ರಾವಣನನ್ನು ನೋಡಿ ಮಹಾ ತೇಜಸ್ವಿ ವಾಯುನಂದನ ಹನುಮಂತನು ಅವನ ಬಾಣ ಸಮೂಹವನ್ನು ನಿವಾರಿಸುತ್ತಾ ಅವನ ಕಡೆಗೆ ಓಡಿದನು. ರಥಂ ತಸ್ಯ ಸಮಾಸಾದ್ಯ ಬಾಹುಮುದ್ಯಮ್ಯ ದಕ್ಷಿಣಂ ತ್ರಾಸಯನ್ ರಾವಣಂ ಧೀಮಾನ್ ಹನುಮಾನ್ ವಾಕ್ಯಮಬ್ರವೀತ್. ಅವನ ರಥದ ಬಳಿಗೆ ಹೋಗಿ ಬಲಗೈಯನ್ನೆತ್ತಿ ಬುದ್ಧಿವಂತ ಹನುಮಂತನು ರಾವಣನನ್ನು ಭಯಪಡಿಸುತ್ತಾ ಹೇಳಿದನು. ದೇವದಾನವ ಗಂಧರ್ವೈರ್ಯಕ್ಷೈಶ್ಚ ಸಹ ರಾಕ್ಷಸೈಃ ಅವಧ್ಯತ್ವಂ ತ್ವಯಾ ಪ್ರಾಪ್ತಂ ವಾನರೇಭ್ಯಸ್ತು ತೇ ಭಯಂ. ಎಲೈ ನಿಶಾಚರನೆ, ನೀನು ದೇವತೆಗಳಿಂದ, ದಾನವರಿಂದ, ಗಂಧರ್ವ ಯಕ್ಷರಿಂದ, ರಾಕ್ಷಸರಿಂದ ಸಾಯದಂತಿರುವ ವರ ಪಡೆದಿರುವೆ. ಆದರೆ ವಾನರರಿಂದ ನಿನಗೆ ಭಯ ಇದ್ದೇ ಇದೆ. ಏಷ ಮೇ ದಕ್ಷಿಣೋ ಬಾಹು ಪಂಚಶಾಖ ಸಮುದ್ಯತಃ ವಿಧಮಿಷ್ಯತಿ ತೇ ದೇಹೇ ಭೂತಾತ್ಮಾನಂ ಚಿರೋಷಿತಂ. ನೋಡು, 5 ಬೆರಳುಗಳುಳ್ಳ ಈ ನನ್ನ ಬಲಗೈ ಎತ್ತಿರುವೆನು. ನಿನ್ನ ಶರೀರದಲ್ಲಿ ಚಿರಕಾಲದಿಂದ ಇದ್ದ ಜೀವಾತ್ಮನನ್ನು ನಾನು ಇಂದು ದೇಹದಿಂದ ಬೇರ್ಪಡಿಸುವೆನು. ಸತ್ವಾ ಹನುಮತೋ ವಾಕ್ಯಂ ರಾವಣೋ ಭೀಮ ವಿಕ್ರಮಃ ಸಂರಕ್ಷಣಯನ ಕ್ರೋಧಾದಿದಂ ವಚನಮಬ್ರವೀತ್. ಹನುಮಂತನ ಈ ಮಾತನ್ನು ಕೇಳಿ ಭಯಾನಕ ಪರಾಕ್ರಮಿ ರಾವಣನ ಕಣ್ಣುಗಳು ಕ್ರೋಧದಿಂದ ಕೆಂಪಾದವು. ಅವನು ರೋಷಗೊಂಡು ಹೇಳಿದನು. ಕ್ಷಿಪ್ರಂ ಪ್ರಹರ ನಿಶಂಕ ಸ್ಥಿರಾಂ ಕೀರ್ತಿಮವಾಪ್ನುಹಿ ತತಸ್ತ್ವಾಂ ಜ್ಞಾತ ವಿಕ್ರಾಂತಂ ನಾಶಯಿಷ್ಯಾಮಿ ವಾನರ.
ವಾನರನೇ, ನೀನು ಯಾವುದೇ ಅಳುಕಿಲ್ಲದೆ ನನ್ನನ್ನು ಪ್ರಹರಿಸಿ ಸುಸ್ಥಿರ ಯಶವನ್ನು ಪಡೆ. ನಿನ್ನಲ್ಲಿರುವ ಪರಾಕ್ರಮವನ್ನು ನೋಡಿದ ಬಳಿಕ ನಾನು ನಿನ್ನನ್ನು ನಾಶಪಡಿಸುವೆನು. ರಾವಣಸ್ಯ ವಚ ಶ್ರುತ್ವಾ ವಾಯುಸೂನುರ್ವ್ರಜೋ ವ್ರಜೋ ಭವೇತ್ ರಾವಣಸ್ಯ ವಚ ಶ್ರುತ್ವಾ ವಾಯುಸೂನುರ್ವಚೋ ಬ್ರವೀತ್ ಪ್ರಹೃತಂ ಹಿ ಮಯಾ ಪೂರ್ವಮಕ್ರಂ ತಮಸುತಂ ಸ್ಮರ. ರಾವಣನ ಮಾತನ್ನು ಕೇಳಿ ಪವನಪುತ್ರ ಹನುಮಂತನು ನುಡಿದನು, ನಾನಾದರೂ ಮೊದಲೇ ನಿನ್ನ ಪುತ್ರ ಅಕ್ಷನನ್ನು ಸಂಹರಿಸಿ ಬಿಟ್ಟಿರುವೆ. ಇದನ್ನು ಸ್ವಲ್ಪ ನೆನೆಸಿಕೊ. ಏವ ಮುಕ್ತೋ ಮಹಾತೇಜ ರಾವಣೋ ರಾಕ್ಷಸೇಶ್ವರ ಆಜಘಾನಾನಿಲ ಸುತಂ ತಲೇನೋರಸಿ ವೀರ್ಯವಾಂ. ಇಷ್ಟು ಹೇಳುತ್ತಲೇ ಬಲ ವಿಕ್ರಮ ಸಂಪನ್ನ ಮಹಾ ತೇಜಸ್ವಿ ರಾಕ್ಷಸ ರಾವಣನು ಆ ವಾಯುನಂದನನ ಎದೆಗೆ ಅಂಗೈಯಿಂದ ಪ್ರಹರಿಸಿದನು. ಸತಲಾಭಿಹತಸ್ತೇನ ಚಚಾಲ ಚ ಮುಹುರ್ಮುಹುಃ ಸ್ಥಿತ್ವಾ ಮುಹೂರ್ತಂ ತೇಜಸ್ವಿ ಸ್ಥೈರ್ಯಂ ಕೃತ್ವಾ ಮಹಾಮತಿಃ ಆಜಘಾನ ಚ ಸಂಕ್ರುದ್ಧಸ್ಥಲೇನೈವಾಮರದ್ವಿಷಂ. ಆ ಏಟಿನಿಂದ ಹನುಮಂತನು ಸ್ವಲ್ಪ ಹೊತ್ತು ತತ್ತರಿಸಿದನು. ಆದರೆ ಬುದ್ಧಿವಂತ ತೇಜಸ್ವಿಯಾದ ಅವನು ಮುಹೂರ್ಕಾಲದಲ್ಲಿ ಸುಸ್ಥಿರವಾಗಿ ನಿಂತುಕೊಂಡನು. ಮತ್ತೆ ಅವನು ಅತ್ಯಂತ ಕುಪಿತನಾಗಿ ಆ ದೇವದ್ರೋಹಿಯನ್ನು ಅಂಗೈಯಿಂದ ಪ್ರಹರಿಸಿದನು. ತತಸ್ಸತೇನ ವಾನರೇಣ ಮಹಾತ್ಮನ ದಶಗ್ರೀವ ಸಮಾಧೂತೋ ಯಥಾ ಭೂಮಿತಲೇ ಚಲಃ. ಆ ಮಹಾತ್ಮ ವಾನರನ ಏಟು ತಿಂದು ದಶಮುಖ ರಾವಣನು ಭೂಕಂಪವಾದಾಗ ಪರ್ವತಗಳು ನಡುಗುವಂತೆಯೇ ನಡುಗಿ ಹೋದನು. ಸಂಗ್ರಾಮೇ ತಂ ತಥಾ ದೃಷ್ಟ್ವಾ ರಾವಣಂ ತಲತಾಡಿತಂ ಋಷಯೋ ವಾನರಾ ಸಿದ್ಧಾ ನೇದುರ್ದೇವಾ ಸಹಾಸುರೈಃ. ರಣಭೂಮಿಯಲ್ಲಿ ರಾವಣನು ಏಟು ತಿಂದುದನ್ನು ನೋಡಿ ಋಷಿಗಳು, ವಾನರರು, ಸಿದ್ಧರು, ದೇವತೆಗಳು, ಅಸುರರು ಹೀಗೆ ಎಲ್ಲರೂ ಹರ್ಷಧ್ವನಿ ಮಾಡತೊಡಗಿದರು. ಅಥಾಶ್ವಸ್ಯ ಮಹಾತೇಜ ರಾವಣೋ ವಾಕ್ಯಮಬ್ರವೀತ್ ಸಾಧು ವಾನರ ವೀರ್ಯೇಣ ಶ್ಲಾಘನೀಯೋಸಿ ಮೇ ರಿಪುಃ. ಅನಂತರ ಮಹಾ ತೇಜಸ್ವಿ ರಾವಣನು ಸಾವರಿಸಿಕೊಂಡು, ಭಲೇ ವಾನರ, ಶಹವಾಸ್, ಪರಾಕ್ರಮದ ದೃಷ್ಟಿಯಿಂದ ನೀನು ನನಗೆ ಪ್ರಶಂಸನೀಯ ಪ್ರತಿದ್ವಂದ್ವಿ ಆಗಿರುವೆ. ರಾವಣೇನೈವ ಮುಕ್ತಸ್ತು ಮಾರುತಿರ್ವಾಕ್ಯಮಬ್ರವೀತ್ ಧಿಗಸ್ತು ಮಮ ವೀರ್ಯಸ್ಯ ಯತ್ತ್ವಂ ಜೀವಸಿ ರಾವಣ. ರಾವಣನು ಹೀಗೆ ಹೇಳಿದಾಗ ಪವನಕುಮಾರ ಹನುಮಂತನು ಹೇಳಿದನು, ರಾವಣನೇ, ನೀನು ಜೀವಿಸಿಯೇ ಇರುವೆಯಲ್ಲ. ನನ್ನ ಪರಾಕ್ರಮಕ್ಕೆ ಧಿಕ್ಕಾರವಿರಲಿ. ಸಕೃತ್ ಪ್ರಹರೇದಾನಿ ದುರ್ಬುದ್ಧೇ ಕಿಂ ವಿಕಥಸೆ ತತಸ್ತ್ವಾಂ ಮಾಮಕೋ ಮುಷ್ಟಿರ್ನಗಿಷ್ಯತಿ ಯಮಕ್ಷಯಂ. ದುರ್ಬುದ್ಧಿಯೇ, ಸುಮ್ಮನೆ ಏಕೆ ಹರಟುತ್ತಿರುವೆ? ನನ್ನನ್ನು ಇನ್ನೊಮ್ಮೆ ಪ್ರಹರಿಸು. ಬಳಿಕ ನನ್ನ ಮುಷ್ಟಿಯು ನಿನ್ನನ್ನು ಯಮಲೋಕಕ್ಕೆ ಕಳುಹಿಸಿಬಿಡುತ್ತದೆ. ತಥೋ ಮಾರುತಿ ವಾಕ್ಯೇನ ಕೋಪಸ್ಥಸ್ಯ ಪ್ರಜ್ವಲೆ ಸಂರಕ್ತನಯನೋ ಯತ್ನಾನ್ ಮುಷ್ಟಿಮಾವೃತ್ಯ ದಕ್ಷಿಣಂ ಪಾತಯಾಮಾಸ ವೇಗೇನ ವಾನರೋ ರಸಿ ವೀರ್ಯವಾಂ. ಹನುಮಂತನ ಈ ಮಾತಿನಿಂದ ರಾವಣನ ಕ್ರೋಧ ಉರಿದೆದ್ದಿತು. ಅವನ ಕಣ್ಣು ಕೆಂಪಾದವು. ಆ ಪರಾಕ್ರಮಿ ರಾಕ್ಷಸನು ಬಲಗೈ ಮುಷ್ಟಿ ಬಿಗಿದು ಹನುಮಂತನ ಎದೆಗೆ ವೇಗವಾಗಿ ಹೊಡೆದನು. ಹನುಮಾನ್ ವಕ್ಷಸಿ ವ್ಯೂಢೆ ಸಂಚಚಾಲ ಪುನಃ ಪುನಃ ವಿಹ್ವಲಂ ತು ತದಾ ದೃಷ್ಟ್ವಾ ಹನುಮಂತಂ ಮಹಾಬಲಂ ರಥೇನಾತಿರಥಃ ಶೀಘ್ರಂ ನೀಲಂ ಪ್ರತಿ ಸಮಭ್ಯಗಾತ್. ವಕ್ಷಸ್ಥಳದಲ್ಲಿ ಬಿದ್ದ ಏಟಿನಿಂದ ಹನುಮಂತನು ಪುನಃ ವಿಚಲಿತನಾದನು. ಮಹಾಬಲಿ ಹನುಮಂತನು ಆಗ ವಿಹ್ವಲನಾದುದನ್ನು ನೋಡಿ ಅತಿರಥಿ ರಾವಣನು ರಥದಿಂದ ನೀಲನ ಆಕ್ರಮಣ ಮಾಡಿದನು. ರಾಕ್ಷಸಾನಾಮಧಿಪತಿರ್ದಶಗ್ರೀವ ಪ್ರತಾಪವಾಂ ಪನ್ನಗ ಪ್ರತಿಮೈರ್ಭೀಮೈ ಪರಮರ್ಮಾಭಿಭೇದನೈ ಶರೈರಾದೀಪಯಾಮಾಸ ನೀಲಂ ಹರಿಚಮೂಪತಿಂ.
ರಾಕ್ಷಸೇಶ್ವರ ಪ್ರತಾಪಿ ದಶಗ್ರೀವನು ಶತ್ರುವಿನ ಮರ್ಮವನ್ನು ವಿದೀರ್ಣಗೊಳಿಸುವ ಸರ್ಪದಂತಹ ಭಯಂಕರ ಬಾಣಗಳಿಂದ ವಾನರ ಸೇನಾಪತಿಯನ್ನು ಸಂತಾಪಗೊಳಿಸಲು ಪ್ರಾರಂಭಿಸಿದನು. ಸಶರೌಘ ಸಮಾಯಸ್ಥೋ ನೀಲೋ ಹರಿಚಮೂಪತಿ ಕರೇಣೈಕೇನ ಶೈಲಾಗ್ರಂ ರಕ್ಷಸೋ ರಕ್ಷಸೋಧಿಪ ರಕ್ಷೋಧಿಪತಯೇ ಸೃಜತ. ರಾವಣನ ಬಾಣಗಳಿಂದ ಪೀಡಿತನಾದ ವಾನರ ಸೇನಾಪತಿ ನೀಲನು ಅವನ ಮೇಲೆ ಒಂದೇ ಕೈಯಿಂದ ಪರ್ವತವೊಂದನ್ನು ಎತ್ತಿ ರಭಸದಿಂದ ಎಸೆದನು. ಹನುಮಾನಪಿ ತೇಜಸ್ವಿ ಸಮಾಶ್ವಸ್ಥೋ ಮಹಾಮನಾಃ ವಿಪ್ರೇಕ್ಷ್ಯಮಾಣೋ ಯುದ್ಧೇತ್ಸು ಸರೋಷಮಿದಮಬ್ರವೀತ್. ನೀಲೇನ ಸಹ ಸಂಯುಕ್ತಂ ರಾವಣಂ ಚ ರಾಕ್ಷಸೇಶ್ವರಂ ಅನ್ಯೇನ ಯುಧ್ಯಮಾನಸ್ಯ ನ ಯುಕ್ತಮಭಿಧಾವನಂ. ಅಷ್ಟರಲ್ಲಿ ಮಹಾತ್ಮನಾದ ತೇಜಸ್ವಿ ಹನುಮಂತನು ಸುಧಾರಿಸಿಕೊಂಡು ಪುನಃ ಯುದ್ಧದ ಇಚ್ಛೆಯಿಂದ ರಾವಣನ ಕಡೆಗೆ ನೋಡತೊಡಗಿದನು. ಆಗ ರಾಕ್ಷಸೇಶ್ವರ ರಾವಣನು ನೀಲನೊಂದಿಗೆ ಕಾದಾಡುತ್ತಿದ್ದನು. ಹನುಮಂತನು ರೋಷಗೊಂಡು ಅವನಲ್ಲಿ ಹೇಳಿದನು, ಎಲ್ಲವೂ ನಿಶಾಚರನೇ, ಈಗ ನೀನು ಬೇರೊಬ್ಬನ ಜೊತೆ ಯುದ್ಧ ಮಾಡುತ್ತಿರುವೆ, ಆದ್ದರಿಂದ ನಿನ್ನ ಮೇಲೆ ಆಕ್ರಮಣ ಮಾಡುವುದು ಉಚಿತವಾಗಲಾರದು. ರಾವಣೋಥ ಮಹಾತೇಜಾಸ್ತಂ ಶೃಂಗಂ ಸಪ್ತಭಿಶರೈಃ ಆಜಘಾನ ಸುತೀಕ್ಷ್ಣಾಗ್ರೈಸ್ತದ್ವಿಕೀರ್ಣಾಂ ಪಪಾತಃ. ಮಹಾತೇಜಸ್ವಿ ರಾವಣನು ಎಸೆದಿರುವ ಪರ್ವತವನ್ನು ಹರಿತವಾದ 7 ಬಾಣಗಳಿಂದ ಚೂರು ಚೂರಾಗಿಸಿ ನೆಲಕ್ಕೆ ಬೀಳಿಸಿದನು. ತದ್ವಿಕೀರ್ಣಂ ಗಿರಿಶೃಂಗಂ ದೃಷ್ಟ್ವಾ ಹರಿಚಮೂಪತಿಃ ಕಾಲಾಗ್ನಿರಿವ ಜಜ್ವಾಲ ಕೋಪೇನ ಪರವೀರಃ. ಆ ಪರ್ವತವು ಪುಡಿಯಾದುದನ್ನು ನೋಡಿ ಶತ್ರುವೀರರನ್ನು ಸಂಹಾರ ಮಾಡುವ ವಾನರ ಸೇನಾಪತಿ ನೀಲನು ಪ್ರಳಯ ಕಾಲದ ಅಗ್ನಿಯಂತೆ ಕ್ರೋಧದಿಂದ ಉರಿದೆದ್ದನು. ಸೋಶ್ವಕರ್ಣದ್ರುಮಾಂಶಾಂಶ್ಚೂತಾಂಶ್ಚಾಪಿ ಸುಪುಷ್ಪಿತಾಂ ಅನ್ಯಾಂಶ್ಚ ವಿವಿಧಾನ್ ವೃಕ್ಷಾನ್ ನೀಲಕ್ಷಿಕ್ಷೇಪ ಸಂಯುಗೆ. ಅವನು ಅಶ್ವಕರ್ಣ, ತಾಲ, ಅರಳಿದ ಮಾವಿನ ಮರವನ್ನು ಹಾಗೂ ಇತರ ನಾನಾ ವಿಧದ ವೃಕ್ಷಗಳನ್ನು ಕಿತ್ತು ಕಿತ್ತು ರಾವಣನ ಮೇಲೆ ಎಸೆಯಲು ಪ್ರಾರಂಭಿಸಿದನು. ಸತಾನ್ ವೃಕ್ಷಾನ್ ಸಮಾಸಾದ್ಯ ಪ್ರತೀಚಿಚ್ಚೇವ ರಾವಣಃ ಅಭ್ಯವರ್ಷಶ್ಚ ಘೋರೇಣ ಶರವರ್ಷೇಣ ಪಾವಕಿಂ. ರಾವಣನು ತನ್ನ ಕಡೆಗೆ ಬರುತ್ತಿರುವ ಅವೆಲ್ಲ ವೃಕ್ಷಗಳನ್ನು ಕತ್ತರಿಸಿ ಹಾಕಿ ಅಗ್ನಿಪುತ್ರ ನೀಲನ ಮೇಲೆ ಭಯಾನಕ ಮಳೆ ಮೋಡಗಳು ಮಹಾಪರ್ವತದ ಮೇಲೆ ನೀರನ್ನು ಸುರಿಸುವಂತೆಯೇ ರಾವಣನು ನೀಲನ ಮೇಲೆ ಬಾಣಗಳ ವರ್ಷ ಮಾಡಿದಾಗ ಅವನು ಸಣ್ಣ ರೂಪ ತಾಳಿ ರಾವಣನ ಧ್ವಜದಲ್ಲಿ ಹತ್ತಿ ಕುಳಿತನು. ಅಭಿವೃಷ್ಟ ಶರೌಘೇಣ ಮೇಘೇನೇವ ಮಹಾಚಲಃ ಹ್ರಸ್ವಂ ಕೃತ್ವಾ ತತೋ ರೂಪಂ ಧ್ವಜಾಗ್ರೇ ನಿಪಪಾತಃ. ಪಾವಕಾತ್ಮಜಮಾಲೋಕ್ಯ ಧ್ವಜಾಗ್ರೇ ಸಮುಪಸ್ಥಿತಂ ಜಜ್ವಾಲ ರಾವಣಃ ಕ್ರೋಧಾತ್ ತತೋ ನೀಲೋ ನನಾದ ಚ. ತನ್ನ ಧ್ವಜದ ಮೇಲೆ ಕುಳಿತಿರುವ ಅಗ್ನಿಪುತ್ರ ನೀಲನನ್ನು ನೋಡಿ ರಾವಣನು ಕ್ರೋಧಗೊಂಡನು. ಹಾಗೂ ಅತ್ತ ನೀಲನು ಜೋರಾಗಿ ಗರ್ಜಿಸತೊಡಗಿದನು. ಧ್ವಜಾಗ್ರೇ ಧನುಷಶ್ಚಾಗ್ರೇ ಕಿರೀಟಾಗ್ರೇ ಚ ತಂ ಹರಿಂ ಲಕ್ಷ್ಮಣೋಥ ಹನುಮಾಂಶ್ಚ ರಾಮಶ್ಚಾಪಿ ಸುವಿಸ್ಮಿತಾಃ. ನೀಲನು ಕೆಲವೊಮ್ಮೆ ರಾವಣನ ಧ್ವಜದಲ್ಲಿ, ಕೆಲವೊಮ್ಮೆ ಧನುಸ್ಸಿನ ಮೇಲೆ, ಕೆಲವೊಮ್ಮೆ ಕಿರೀಟದ ಮೇಲೆ ಕುಳಿತಿರುವುದನ್ನು ನೋಡಿ ಶ್ರೀರಾಮ, ಲಕ್ಷ್ಮಣ, ಹನುಮಂತ ಇವರಿಗೆ ಭಾರಿ ಆಶ್ಚರ್ಯವಾಯಿತು. ರಾವಣೋಪಿ ಮಹಾತೇಜಃ ಕಪಿಲಾಘವ ವಿಸ್ಮಿತಃ ಅಸ್ತ್ರಮಾಹಾರಯಾಮಾಸ ದೀಪ್ತಮಾಗ್ನೇಯಮದ್ಭುತಂ. ವಾನರ ನೀಲನ ಆ ಲಾಘವವನ್ನು ನೋಡಿ ಮಹಾ ತೇಜಸ್ವಿ ರಾವಣನಿಗೂ ಆಶ್ಚರ್ಯವಾಯಿತು. ಹಾಗೂ ಅವನು ಅದ್ಭುತ ತೇಜಸ್ವಿ ಆಗ್ನೇಯಾಸ್ತ್ರವನ್ನು ಎತ್ತಿಕೊಂಡನು. ತತಸ್ತೆ ಚಕ್ರಶರ್ಹೃಷ್ಟಾ ಲಬ್ಧ ಲಕ್ಷಾ ಪ್ಲವಂಗಮಾಹ ನೀಲಲಾಘವ ಸಂಭ್ರಾಂತಂ ದೃಷ್ಟ್ವಾ ರಾವಣಮಾಹವೇ. ನೀಲನ ಲಾಘವದಿಂದ ರಾವಣನು ಗಾಬರಿಗೊಂಡಿರುವನೆಂದು ನೋಡಿ ಹರ್ಷಪಡುವ ಅವಕಾಶ ದೊರೆತು ವಾನರರೆಲ್ಲರೂ ಸಂತೋಷದಿಂದ ಕಿಲಕಿಲನೆ ಕೂಗತೊಡಗಿದರು.
ವಾನರಾಣಾಂಚ ನಾದೇನ ಸಂರಬ್ಧೋ ರಾವಣಸ್ತದಾ ಸಂಭ್ರಮಾವಿಷ್ಟ ಹೃದಯೋ ನ ಕಿಂಚಿತ್ ಪ್ರತ್ಯಪದ್ಯತ. ವಾನರರ ಹರ್ಷೋದ್ಗಾರದಿಂದ ರಾವಣನಿಗೆ ಭಾರೀ ಸಿಟ್ಟು ಬಂತು. ಜೊತೆಗೆ ಮನಸ್ಸಿನಲ್ಲಿ ಗಾಬರಿಯೂ ಆವರಿಸಿತು. ಅದರಿಂದ ಅವನು ಕಿಂಗ್ ಕರ್ತವ್ಯ ಮೂಢನಾದನು. ಆಗ್ನೇಯೇನಾಪಿ ಸಂಯುಕ್ತಂ ಗೃಹೀತ್ವಾ ರಾವಣ ಶರಂ ಧ್ವಜ ಶೀರ್ಷಸ್ಥಿತಂ ನೀಲ ಮುದೈಕ್ಷತ ನಿಶಾಚರಃ. ಅನಂತರ ನಿಶಾಚರ ರಾವಣನು ಆಗ್ನೇಯಾಸ್ತ್ರದಿಂದ ಅಭಿಮಂತ್ರಿಸಿ ಬಾಣವನ್ನು ಕೈಗೆತ್ತಿಕೊಂಡು ಧ್ವಜದ ತುದಿಯಲ್ಲಿ ಕುಳಿತಿರುವ ನೀಲನನ್ನು ನೋಡಿದನು. ತತೋ ಬ್ರವೀನ್ ಮಹಾತೇಜ ರಾವಣೋ ರಾಕ್ಷಸೇಶ್ವರಃ ಕಪೇಲಾಘವಯುಕ್ತೋಸಿ ಮಾಯಯ ಪರಯಾ ಸಹ. ಅವನನ್ನು ನೋಡಿ ಮಹಾ ತೇಜಸ್ವಿ ರಾಕ್ಷಸೇಶ್ವರನು ಅವನಲ್ಲಿ ಹೇಳಿದನು, ಎಲೈ ವಾನರನೇ, ನೀನು ಉತ್ಕೃಷ್ಟವಾದ ಮಾಯೆಯನ್ನು ತಿಳಿಯುವುದಲ್ಲದೆ ಲಾಘವವನ್ನು ಹೊಂದಿರುವೆ. ಜೀವಿತಂ ಖಲು ರಕ್ಷಸ್ಯ ಯದಿ ಶಕ್ತೋಸಿ ವಾನರ ತಾನಿ ತಾನ್ಯಾತ್ಮರೂಪಾಣಿ ಸೃಜಸಿ ತ್ವಮನೇಕಶಃ ತಥಾಪಿ ತ್ವಾಂ ಮಯಾ ಯುಕ್ತ ಸಾಯಕೋಸ್ತ್ರ ಪ್ರಯೋಜಿತಃ ಜೀವಿತಂ ಪರಿರಕ್ಷಂತಂ ಜೀವಿತಾಂ ಸಂಶಯಿಷ್ಯತಿ. ವಾನರನೇ, ನೀನು ಶಕ್ತಿಶಾಲಿಯಾಗಿದ್ದರೆ ನನ್ನ ಬಾಣದಿಂದ ರಕ್ಷಿಸಿಕೊ. ನೀನು ತನ್ನ ಪರಾಕ್ರಮಕ್ಕೆ ಯೋಗ್ಯವಾದ ಬೇರೆ ಬೇರೆ ರೀತಿಯ ಕರ್ಮ ಮಾಡುತ್ತಿದ್ದರೂ ನಾನು ಬಿಟ್ಟಿರುವ ಈ ದಿವ್ಯಾಸ್ತ್ರ ಪ್ರೇರಿತ ಬಾಣವು ಬದುಕಲು ಪ್ರಯತ್ನ ಮಾಡಿದರೂ ನಿನ್ನನ್ನು ಪ್ರಾಣಹೀನವಾಗಿಸುವುದು. ಏವ ಮುಕ್ತ್ವಾ ಮಹಾಬಾಹು ರಾವಣೋ ರಾಕ್ಷಸೇಶ್ವರಃ ಸಂಧಾಯ ಬಾಣವಸ್ತ್ರೇಣ ಚಮೂಪತಿಮತಾಡಯತ. ಹೀಗೆ ಹೇಳಿ ಮಹಾಬಾಹು ರಾಕ್ಷಸೇಶ್ವರನು ಆಗ್ನೇಯಾಸ್ತ್ರದಿಂದ ಕೂಡಿದ ಬಾಣವನ್ನು ಧನುಸ್ಸಿಗೆ ಹೂಡಿ ಅದನ್ನು ಸೇನಾಪತಿ ನೀಲನ ಮೇಲೆ ಪ್ರಯೋಗಿಸಿದನು. ಸೋಸ್ತ್ರಮುಕ್ತೇನ ಬಾಣೇನ ನೀಲೋ ವಕ್ಷಸಿ ತಾಡಿತಃ ನಿರ್ದಹ್ಯಮಾನ ಸಹಸಾ ಸಪಪಾತ ಮಹೀತಲೆ. ಅವನು ಪ್ರಯೋಗಿಸಿದ ಬಾಣವು ನೀಲನ ಎದೆಯನ್ನು ಸೀಳಿಬಿಟ್ಟಿತು. ಅವನು ಆ ಬಾಣದ ಉರಿಯಿಂದ ಉರಿಯುತ್ತಾ ನೆಲಕ್ಕೆ ಬಿದ್ದನು. ಪಿತೃಮಾಹಾತ್ಮ್ಯ ಸಂಯೋಗಾದಾತ್ಮಾನಶ್ಚಾಪಿ ತೇಜಸ ಜಾನುಭ್ರಾಮಪತದ್ಭೌಮೋ ನ ಚ ಪ್ರಾಣೈರ್ವಿಯೋಜ್ಯತ. ನೀಲನು ಪೃಥ್ವಿಯಲ್ಲಿ ಮಂಡಿಯೂರಿದ್ದರು ತಂದೆ ಅಗ್ನಿದೇವನ ಮಹಿಮೆಯಿಂದ ಮತ್ತು ತೇಜದ ಪ್ರಭಾವದಿಂದ ಅವನ ಪ್ರಾಣಗಳು ಹೋಗಲಿಲ್ಲ. ವಿಸಂಜ್ಞಂ ವಾನರಂ ದೃಷ್ಟ್ವಾ ದಶಗ್ರೀವೋ ರಣೋತ್ಸುಕಃ ರಥೇನಾಂಬುದನಾದೇನ ಸೌಮಿತ್ರೀಮಭಿದುದ್ರುವೆ. ವಾನರ ನೀಲನು ಮೂರ್ಛಿತನಾದುದನ್ನು ನೋಡಿ ರಣೋತ್ಸುಕ ರಾವಣನು ಮೇಘದಂತೆ ಗಂಭೀರವಾಗಿ ಗರ್ಜಿಸಿ ರಥದಲ್ಲಿ ಕುಳಿತು ಸುಮಿತ್ರಾ ಕುಮಾರ ಲಕ್ಷ್ಮಣನನ್ನು ಆಕ್ರಮಿಸಿದನು. ವಾನರ ನೀಲನು ಮೂರ್ಛಿತನಾದುದನ್ನು ನೋಡಿ ರಣೋತ್ಸುಕ ರಾವಣನು ಮೇಘದಂತೆ ಗಂಭೀರವಾಗಿ ಗರ್ಜಿಸಿ ರಥದಲ್ಲಿ ಕುಳಿತು ಸುಮಿತ್ರಾ ಕುಮಾರ ಲಕ್ಷ್ಮಣನನ್ನು ಆಕ್ರಮಿಸಿದನು. ಅಸಾಧ್ಯರ ಮಧ್ಯೇತಂ ಮಾರಯಿತ್ವಾಸ್ಥಿತೋಜ್ವಲನ್ ಧನುರ್ವಿಸ್ಫಾರಯಾಮಾಸ ರಾಕ್ಷಸೇಂದ್ರ ಪ್ರತಾಪವಾಂ. ಯುದ್ಧದಲ್ಲಿ ಎಲ್ಲ ವಾನರ ಸೈನ್ಯವನ್ನು ಮುಂದೆ ಹೋಗಲು ತಡೆಯುತ್ತಾ ರಾವಣನು ಲಕ್ಷ್ಮಣನ ಬಳಿಗೆ ಹೋಗಿ ಪ್ರಜ್ವಲಿತ ಅಗ್ನಿಯಂತೆ ಎದುರಿಗೆ ನಿಂತು ಪ್ರತಾಪಿ ರಾವಣನು ಧನುಷ್ಠಂಕಾರ ಮಾಡತೊಡಗಿದನು. ಸಮಾಹ ಸತ್ವೋ ವಿಸ್ಫಾರಯಂತಂ ಧನುರಪ್ರಮೇಯಂ ಅಧ್ಯೇಹಿ ಮಾಮೇವ ನಿಶಾಚರೇಂದ್ರ ನವಾನರಸ್ತ್ವಾಂ ಪ್ರತಿಯೋದ್ಧಮರ್ಹಸಿ. ಆಗ ತನ್ನ ಅನುಪಮ ಧನುಷ್ಯವನ್ನು ಸೆಳೆಯುತ್ತಾ ಉದಾರ ಶಕ್ತಿಶಾಲಿ ಲಕ್ಷ್ಮಣನು ರಾವಣನಲ್ಲಿ ಹೇಳಿದನು, ನಿಶಾಚರ ರಾಜನೇ, ನಾನು ಬಂದಿರುವೆನೆಂದು ತಿಳಿ. ಆದ್ದರಿಂದ ಈಗ ವಾನರರೊಂದಿಗೆ ನೀನು ಯುದ್ಧ ಮಾಡಬಾರದು. ತಸ್ಯ ವಾಕ್ಯಂ ಪ್ರತಿಪೂರ್ಣ ಘೋಷಂ ಚ ಶಬ್ದಮುಗ್ರಂ ಚ ನಿಶಮ್ಯ ರಾಜ ಆಸಾದ್ಯ ಸೌಮಿತ್ರಿಮುಪಸ್ಥಿತಂ ತಂ ರೋಷಾನ್ವಿತಂ ವಾಟಮುವಾಚ ರಕ್ತಃ.
ಲಕ್ಷ್ಮಣನ ಗಂಭೀರ ಧ್ವನಿಯನ್ನು ಕೂಡಿದ ಮಾತನ್ನು, ನಾಣಿನ ಉಗ್ರವಾದ ಶಬ್ದವನ್ನು ಕೇಳಿ ರಾವಣನು ಯುದ್ಧಕ್ಕಾಗಿ ಉಪಸ್ಥಿತನಾದ ಲಕ್ಷ್ಮಣನ ಬಳಿಗೆ ಬಂದು ರೋಷದಿಂದ ಇಂತೆಂದನು. ದೃಷ್ಟ್ವಾಸಿ ಮೇ ರಾಘವ ದೃಷ್ಟಿ ಮಾರ್ಗಂ ಪ್ರಾಪ್ತೋಂತಗಾಮಿ ವಿಪರೀತ ಬುದ್ಧಿ ಅಸ್ಮಿನ್ ಕ್ಷಣೇ ಯಾಸ್ಯಸಿ ಮೃತ್ಯುಲೋಕಂ ಸಂಸಾದ್ಯಮಾನೋ ಮಮ ಬಾಣಜಾಲೈಃ. ರಘುವಂಶಿ ರಾಜಕುಮಾರನೇ, ನೀನು ನನ್ನ ಕಣ್ಣೆದುರಿಗೆ ಬಂದುದು ಸೌಭಾಗ್ಯದ ಮಾತಾಗಿದೆ. ಬೇಗನೆ ನಿನ್ನ ಅಂತ್ಯವಾಗಲಿದೆ. ಅದರಿಂದ ನಿನ್ನ ಬುದ್ಧಿ ವಿಪರೀತವಾಗಿದೆ. ಈಗ ನೀನು ನನ್ನ ಬಾಣಗಳಿಂದ ಪೀಡಿತನಾಗಿ ಈ ಕ್ಷಣ ಯಮಲೋಕದ ಯಾತ್ರೆ ಮಾಡುವೆ. ತಮಾಹ ಸೌಮಿತ್ರನ ವಿಸ್ಮಯಾನೋ ಗರ್ಜಂತ ಮುದ್ರತ್ಯಶಿತಾಗ್ರದಂಷ್ಟ್ರಂ ರಾಜನ್ನ ಗರ್ಜಂತಿ ಮಹಾಪ್ರಭಾವ ವಿಕತ್ವಸೆ ವಿಕತ್ವಸೆ ಪಾಪಕೃತಾಂ ವರಿಷ್ಠ. ಅವನ ಮಾತನ್ನು ಕೇಳಿ ಸೌಮಿತ್ರಿಗೆ ಯಾವುದೇ ಆಶ್ಚರ್ಯವಾಗಲಿಲ್ಲ. ರಾವಣನ ಹಲ್ಲುಗಳು ತೀಕ್ಷ್ಣವಾಗಿ ಮೇಲಕ್ಕೆ ಒಪ್ಪಿಕೊಂಡಿದ್ದು ಜೋರಾಗಿ ಗರ್ಜಿಸುತ್ತಿದ್ದನು. ಆಗ ಲಕ್ಷ್ಮಣನು ಕೇಳಿದನು, ರಾಜನೇ, ಮಹಾಪ್ರಭಾವಶಾಲಿ ಪುರುಷರು ನಿನ್ನಂತೆ ಕೇವಲ ಗರ್ಜಿಸುವುದಿಲ್ಲ. ಪಾಪಾಚಾರಿಗಳಲ್ಲಿ ಅಗ್ರಗಣ್ಯನೇ, ನೀನು ಬರೇ ಬಡಾಯಿ ಕೊಚ್ಚಿಕೊಳ್ಳುವೆ. ಜಾನಾಮಿ ವೀರ್ಯಂ ತವ ರಾಕ್ಷಸೇಂದ್ರ ಬಲಂ ಪ್ರತಾಪಂ ಚ ಪರಾಕ್ರಮಂಚ ಅವಸ್ಥಿತೋಹಂ ಚರಶಾಪಪಾಣಿರಾಗಚ್ಚ ರಾಗಚ್ಚ ಕಿಂ ಮೋಘ ವಿಕತ್ತನೇನ. ರಾಕ್ಷಸರಾಜನೇ, ನೀನು ಯಾರೂ ಇಲ್ಲದ ಸಮಯದಲ್ಲಿ ಕಳ್ಳತನದಿಂದ ಓರ್ವ ಅಸಹಾಯಕ ನಾರಿಯನ್ನು ಅಪಹರಿಸಿದಾಗಲೇ ನಿನ್ನ ಬಲ, ವೀರ್ಯ, ಪರಾಕ್ರಮ ನಾನು ತಿಳಿದಿರುವೆ. ಅದರಿಂದ ಧನುರ್ಧಾರಿಯಾಗಿ ಎದುರಿಗೆ ನಿಂತಿರುವೆನು. ಮುಂದೆ ಬಾ, ಯುದ್ಧ ಮಾಡು. ವ್ಯರ್ಥವಾದ ಮಾತಿನಿಂದ ಏನಾಗುವುದು? ಸ ಏವ ಮುಕ್ತ ಕುಪಿತ ಸಸರ್ಜ ರಕ್ಷೋಧಿಪ ಸಪ್ತ ಶರಾತ್ ಸುಪುಂಖಾಂ ತಾಂ ಲಕ್ಷಣ ಕಾಂಚನ ಚಿತ್ರಿಪಂಖೈಶ್ಚಿಚ್ಛೇದ ಬಾಣೈ ನಿಶಿತಾಗ್ರಧಾರೈ. ಲಕ್ಷ್ಮಣನು ಹೀಗೆ ಹೇಳಿದಾಗ ಕುಪಿತನಾದ ರಾಕ್ಷಸಾಧಿಪನು ಅವನ ಮೇಲೆ ಸುಂದರ ರೆಕ್ಕೆಗಳುಳ್ಳ 7 ಬಾಣಗಳನ್ನು ಬಿಟ್ಟನು. ಆದರೆ ಲಕ್ಷ್ಮಣನು ಮುಚ್ಚಿನ್ನದ ಪಂಖಗಳಿಂದ ಸುಶೋಭಿತ ಹರಿತವಾದ ಬಾಣಗಳಿಂದ ಅವುಗಳನ್ನು ಕತ್ತರಿಸಿ ಹಾಕಿದನು. ತಾನ್ ಪ್ರೇಕ್ಷಮಾಣ ಸಹಸಾ ನಿಕೃತ್ತಪೋಗಾನಿವಪನ್ನಗೇಂದ್ರ ಲಂಕೇಶ್ವರ ಕ್ರೋಧವಶಂ ಜಗಾಮ ಸಸರ್ಜ ಚಾನ್ಯಾನ್ ನಿಶಿತಾನ್ ಪೃಷತ್ತಾಂ. ದೊಡ್ಡ ದೊಡ್ಡ ಸರ್ಪಗಳನ್ನು ತುಂಡು ತುಂಡು ಮಾಡುವಂತೆ ತನ್ನ ಎಲ್ಲ ಬಾಣಗಳು ಖಂಡಿತವಾದುದನ್ನು ನೋಡಿ ಲಂಕಾಧಿಪತಿ ರಾವಣನು ಕ್ರೋಧವಿಷ್ಟನಾಗಿ ಬೇರೆ ಹರಿತವಾದ ಬಾಣಗಳನ್ನು ಪ್ರಯೋಗಿಸಿದನು. ಸ ಬಾಣವರ್ಷಂ ತು ವವರ್ಷ ತೀವ್ರಂ ರಾಮಾನುಜ ಕಾರ್ಮುಕ ಸಂಪ್ರಯುಕ್ತಂ ಕ್ಷುರಾರ್ಧ ಚಂದ್ರೋತ್ತಮ ಕರ್ಣಿಭಲ್ಲೈಃ ಶರಾಂಶ್ಚ ಚಿಚ್ಛೇದ ನ ಚಕ್ಷುಭಿ ಚ. ಆದರೆ ರಾಮಾನುಜ ಲಕ್ಷ್ಮಣನು ಇದರಿಂದ ವಿಚಲಿತನಾಗದೆ ತನ್ನ ಧನುಸ್ಸಿನಿಂದ ಬಾಣಗಳ ಭಯಂಕರ ಮಳೆಗರೆದನು. ಹಾಗೂ ಕ್ಷುರ, ಅರ್ಧಚಂದ್ರ, ಉತ್ತಮ ಕರ್ಣಿ, ಭಲ್ಲ ಜಾತಿಯ ಬಾಣಗಳಿಂದ ರಾವಣನು ಪ್ರಯೋಗಿಸಿದ ಎಲ್ಲ ಬಾಣಗಳನ್ನು ಕತ್ತರಿಸಿ ಹಾಕಿದನು. ಸ ಬಾಣಜಾಲಾನ್ಯಪಿತಾನಿ ತಾನಿ ಮೋಘಾನಿ ಪಶ್ಯಂ ಸ್ತ್ರಿದಶಾರಿರಾಜಃ ವಿಸಿಸ್ಮಿಯೇ ಲಕ್ಷ್ಮಣ ರಾಘವೇನ ಪುನಶ್ಚ ಬಾಣಾನ್ ನಿಶಿತಾನ್ ಮುಮೋಚ. ತನ್ನ ಎಲ್ಲ ಬಾಣಗಳು ನಿಷ್ಫಲವಾದುದನ್ನು ನೋಡಿ ರಾವಣನು ಲಕ್ಷ್ಮಣನ ಕೈಚಳಕದಿಂದ ಆಶ್ಚರ್ಯಚಕಿತನಾದನು. ಮತ್ತೆ ಅವನ ಮೇಲೆ ತೀಕ್ಷ್ಣ ಬಾಣಗಳನ್ನು ಎಸೆಯತೊಡಗಿದನು. ಸ ಲಕ್ಷ್ಮಣಶ್ಚಾಪಿ ಶರಾಂಶಿತಾಗ್ರಾಂ ಮಹೇಂದ್ರ ತುಲ್ಯೋ ಶನಿ ಭೀಮವೇಗಾಂ ಸಂಧಾಯ ಚಾಪೆ ಜಲನ ಪ್ರಕಾಶಾನ್ ಸಸರ್ಜ ರಕ್ಷೋಧಿಪತೇರ್ವಧಾಯ. ದೇವೇಂದ್ರನಂತೆ ಪರಾಕ್ರಮಿ ಲಕ್ಷ್ಮಣನು ಕೂಡ ರಾವಣನ ವಧೆಗಾಗಿ ವಜ್ರದಂತೆ ಭಯಾನಕ ವೇಗವುಳ್ಳ ಹರಿತವಾದ ಅಗ್ನಿಯಂತೆ ಹೊಳೆಯುವ ಬಾಣಗಳನ್ನು ಧನುಸ್ಸಿಗೆ ಹೂಡಿ ಅವನ ಮೇಲೆ ಪ್ರಯೋಗಿಸಿದನು. ಸತಾನ್ ಪ್ರಚಿಚ್ಛೇದ ಹಿಷಾಕ್ಷಸೇಂದ್ರ ಶೀತಾನ್ ಶರಾಂ ಲಕ್ಷ್ಮಣ ಮಾಜಘಾನ ಶರೇಣ ಕಾಲಾಗ್ನಿ ಸಮಪ್ರಭೇನ ಸ್ವಯಂಭುದತ್ತೇನ ಲಲಾಟ ದೇಶೇ. ಆದರೆ ರಾಕ್ಷಸ ರಾಜನು ಅವೆಲ್ಲವನ್ನು ಕತ್ತರಿಸಿ ಹಾಕಿದನು.
ಬ್ರಹ್ಮದೇವರು ಕೊಟ್ಟ ಕಾಲಾಗ್ನಿಯಂತೆ ತೇಜಸ್ವಿ ಬಾಣದಿಂದ ಲಕ್ಷ್ಮಣನ ಹಣೆಗೆ ಪ್ರಹರಿಸಿದನು. ಸ ಲಕ್ಷ್ಮಣೋ ರಾವಣ ಸಾಯಕಾರ್ಥ ಸಚಾಲ ಚಾಪಂ ಶಿಥಿಲಂ ಪ್ರಗೃಹ್ಯ ಪುನಶ್ಚ ಸಂಜ್ಞಾಂ ಪ್ರತಿಲಭ್ಯ ಕೃಚ್ಛ ಚಿಚ್ಛೇದ ಚಾಪಂ ತ್ರಿದಶೇಂದ್ರ ಶತ್ರು. ರಾವಣನ ಆ ಬಾಣದಿಂದ ಪೀಡಿತನಾದ ಲಕ್ಷ್ಮಣನು ವಿಚಲಿತನಾದನು. ಕೈಯಲ್ಲಿ ಹಿಡಿದ ಧನುಸ್ಸಿನ ಹಿಡಿತ ಸಡಿಲವಾಯಿತು. ಮತ್ತೆ ಅವನು ಸಾವರಿಸಿಕೊಂಡು ದೇವದ್ರೋಹಿ ರಾವಣನ ಧನುಸ್ಸನ್ನು ಕತ್ತರಿಸಿಬಿಟ್ಟನು. ನಿಕೃತ್ತ ಚಾಪಂ ತ್ರಿಭಿರಾಜಘಾನ ಬಾಣೈಸ್ತದಾ ದಾಶರಥಿಶಿರಾಗ್ರೈಃ ಸಸಾಯಕಾರ್ಥೋ ವಿಚಚಾಲ ರಾಜ ಕೃಚ್ಛ್ರಾಚ್ಛ ಸಂಜ್ಞಾಂ ಪುನರಾಸಸಾದ. ಧನುಸ್ಸು ತುಂಡಾದಾಗ ರಾವಣನಿಗೆ ಲಕ್ಷ್ಮಣನು ಬಹಳ ತೀಕ್ಷ್ಣವಾದ 3 ಬಾಣಗಳನ್ನು ಹೊಡೆದನು. ಆ ಬಾಣಗಳಿಂದ ಪೀಡಿತನಾದ ರಾವಣನು ವ್ಯಾಕುಲಗೊಂಡನು. ಮತ್ತೆ ಕಷ್ಟದಿಂದ ಅವನು ಎಚ್ಚರಗೊಂಡನು. ಸಕೃತ್ಚಾಪ ಶರಪೀಡಿತ ಮೇಧಾರ್ಧ್ರಗಾತ್ರೋ ರುಧಿರವಸಿಕ್ತಃ ಜಗ್ರಾಹ ಶಕ್ತಿಂ ಸ್ವಯಮುಗ್ರ ಶಕ್ತಿ ಸ್ವಯಂಭುದತ್ತಾಂ ಯುಧಿಷ್ಠಿವ ಶತ್ರುಃ. ಧನುಷ್ಯ ತುಂಡಾಯಿತು. ಬಾಣಗಳ ಆಳವಾದ ಏಟು ತಿನ್ನಬೇಕಾಯಿತು. ಆಗ ರಾವಣನ ಶರೀರ, ಮೇಧಸ್ಸು ಮತ್ತು ರಕ್ತದಿಂದ ತೊಯ್ದು ಹೋಯಿತು. ಆ ಸ್ಥಿತಿಯಲ್ಲಿ ಭಯಂಕರ ಶಕ್ತಿಶಾಲಿ ದೈವದ್ರೋಹಿ ರಾಕ್ಷಸನು ಬ್ರಹ್ಮದೇವರು ಕೊಟ್ಟಿರುವ ಶಕ್ತಿಯನ್ನು ಎತ್ತಿಕೊಂಡನು. ಸತಾಂ ವಿಧೂಮಾನಲ ಸನ್ನಿಕಾಶಾಂ ವಿತ್ರಾಸನಾಂ ಸಂಯತಿ ವಾನರಾಣಾಂ ಚಿಕ್ಷೇಪ ಶಕ್ತಿಂ ತರಸಾಜ್ವಲಂತೀಂ ಸೌಮಿತ್ರೇ ರಾಕ್ಷಸರ ರಾಷ್ಟ್ರನಾಥಃ. ಆ ಶಕ್ತಿಯು ಧೂಮಯುಕ್ತ ಅಗ್ನಿಯಂತೆ ಕಂಡುಬರುತ್ತಿತ್ತು ಹಾಗೂ ಯುದ್ಧದಲ್ಲಿ ವಾನರರನ್ನು ಭಯಪಡಿಸುವಂತಿತ್ತು. ರಾಕ್ಷಸೇಶ್ವರ ರಾವಣನು ಆ ಉರಿಯುವ ಶಕ್ತಿಯನ್ನು ವೇಗವಾಗಿ ಲಕ್ಷ್ಮಣನ ಮೇಲೆ ಪ್ರಯೋಗಿಸಿದನು. ತಮಾಪತಂತೀಂ ಭರತಾನುಜೋಸ್ತ್ರೈರ್ಜಗಾನ ಬಾಣೈಶ್ಚ ಹುತಾಗ್ನಿಕಲ್ಪೈಃ ತಥಾಪಿ ಸಾ ತಸ್ಯಮವೇಕ ಶಕ್ತಿರ್ಭುಜಾಂತರದಾಶರಥೈರ್ವಿಶಾಲಂ. ತನ್ನ ಕಡೆಗೆ ಬರುತ್ತಿರುವ ಶಕ್ತಿಯ ಮೇಲೆ ಲಕ್ಷ್ಮಣನು ಅಗ್ನಿತುಲ್ಯ ತೇಜಸ್ವಿ ಅನೇಕ ಬಾಣಗಳಿಂದ ಹಾಗೂ ಅಸ್ತ್ರಗಳಿಂದ ಪ್ರಹರಿಸಿದನು. ಆದರೂ ಆ ಶಕ್ತಿಯು ಲಕ್ಷ್ಮಣನ ವಿಶಾಲ ವಕ್ಷಸ್ಥಳದಲ್ಲಿ ಹೊಕ್ಕಿತು. ಸಶಕ್ತಿಮಾನ್ ಶಕ್ತಿ ಸಮಾಹತ ಸಂಜಜ್ವಾಲ ಭೂಮೌ ಸರಘು ಪ್ರವೀರಃ ತಂ ವಿಹ್ವಲಂತಂ ಸಹಸಾಭ್ಯುಪೇತ್ಯ ಜಗ್ರಾಹ ರಾಜ ತರಸಾ ಭುಜಾಭ್ಯಾಂ. ರಘುಕುಲದ ಪ್ರಧಾನ ವೀರ ಲಕ್ಷ್ಮಣನು ಭಾರಿ ಶಕ್ತಿಶಾಲಿಯಾಗಿದ್ದರು. ಆ ಶಕ್ತಿಯಿಂದ ಆಹತನಾಗಿ ನೆಲಕ್ಕೆ ಬಿದ್ದು ಉರಿಯತೊಡಗಿದನು. ವಿಹ್ವಲನಾದ ಅವನನ್ನು ನೋಡಿ ರಾಮನನ್ನು ಕೂಡಲೇ ಅವನ ಬಳಿಗೆ ಹೋಗಿ ತನ್ನೆರಡು ಭುಜಗಳಿಂದ ಅವನನ್ನು ಎತ್ತತೊಡಗಿದನು. ಅಂದರೆ ಲಕ್ಷ್ಮಣನನ್ನು ಎತ್ತಿಕೊಂಡು ಹೋಗಿ ಅಪಹರಿಸಿ ಬಿಡಬೇಕು. ಆ ಮೂಲಕ ರಾಮನಲ್ಲಿ ಇನ್ನಷ್ಟು ಅಂದರೆ ತೊಂದರೆಯನ್ನುಂಟು ಮಾಡಬಹುದು ಎಂಬಂತಹ ಯೋಜನೆ ರಾವಣನದಾಗಿರಬಹುದು. ಹಿಮವಾನ್ ಮಂದರೋ ಮೇರುಸ್ತ್ರೈತಲೋಕ್ಯಂ ವಾ ಸಹಾಮರೈಃ ಶಕ್ಯಂ ಭುಜಾಭ್ಯಮುದ್ಧರ್ತುಂ ನ ಶಕ್ಯೋ ಭರತಾನುಜಃ. ಯಾವ ರಾವಣನಲ್ಲಿ ದೇವತೆಗಳ ಸಹಿತ ಹಿಮಾಲಯವನ್ನು, ಮಂದರಾಚಲ, ಮೇರುಗಿರಿ ಅಥವಾ 3 ಲೋಕಗಳನ್ನು ಭುಜಗಳಿಂದ ಎತ್ತುವ ಶಕ್ತಿಯಿತ್ತು, ಅವನು ಭರತಾನುಜ ಲಕ್ಷ್ಮಣನನ್ನು ಎತ್ತಲು ಅಸಮರ್ಥನಾದನು. ಶಕ್ತ್ಯಾ ಬ್ರಾಹ್ಮ್ಯಾತು ಸೌಮಿತ್ರಿಸ್ತಾಡಿತೋಪಿ ಸ್ತನಾಂತರೆ ಶಕ್ತ್ಯಾ ಬ್ರಾಹ್ಮ್ಯಾತು ಸೌಮಿತ್ರಿ ಸ್ತಾಡಿತೋಪಿ ಸ್ತನಾಂತರೆ ವಿಷ್ಣೋರಮೀಮಾಂಸ್ಯಸ್ವಂ ಭಾಗಮಾತ್ಮಾನ ಪ್ರತ್ಯನುಸ್ಮರತ್. ಬ್ರಹ್ಮನು ಶಕ್ತಿಯಿಂದ ವಕ್ಷಸ್ಥಳದಲ್ಲಿ ಏಟು ಬಿದ್ದರು. ಲಕ್ಷ್ಮಣನು ಭಗವಾನ್ ವಿಷ್ಣುವಿನ ಅಚಿಂತ್ಯ ಅಂಶ ರೂಪದಿಂದ ತಾನು ಯಾರೆಂದು ಚಿಂತಿಸಿದನು. ತಥೋ ದಾನವದರ್ಪಘ್ನಂ ಸೌಮಿತ್ರಿಂ ದೇವಕಂಟಕಃ ಸಂಪೀಡಯಿತ್ವ ಬಾಹುಭ್ಯಾಂ ನಪುರ್ಲಂಘನೆ ಭವತ್.
ಆದ್ದರಿಂದ ದೇವಶತ್ರು ರಾವಣನು ದಾನವರ ದರ್ಪವನ್ನು ಚೂರ್ಣ ಮಾಡುವವನಾಗಿದ್ದರೂ ಲಕ್ಷ್ಮಣನನ್ನು ತನ್ನೆರಡು ಭುಜಗಳಿಂದ ಅಲ್ಲಾಡಿಸಲು ಆತ ಸಮರ್ಥನಾಗಲಿಲ್ಲ. ತತಃ ಕ್ರುದ್ಧೋ ವಾಯುಸುತೋ ರಾವಣಂ ಸಮಭಿದ್ರವತ್ ಆಜಘಾನೋರಸಿ ಕ್ರುದ್ಧೋ ವಜ್ರಕಲ್ಪೇನ ಮುಷ್ಟಿನ. ಆಗಲೇ ಕ್ರೋಧಗೊಂಡ ವಾಯುಪುತ್ರ ಹನುಮಂತನು ರಾವಣನ ಕಡೆಗೆ ಓಡಿ ಹೋಗಿ ತನ್ನ ವಜ್ರದಂತಹ ಮುಷ್ಟಿಯಿಂದ ರಾವಣನ ಎದೆಗೆ ಪ್ರಹರಿಸಿದನು. ತೇನ ಮುಷ್ಟಿಪ್ರಹಾರೇಣ ರಾವಣೋ ರಾಕ್ಷಸೇಶ್ವರ ಜಾನುಭ್ಯಾಮಗಮದ್ಭೂಮೌ ಚಚಾಲ ಚ ಪ್ರಪಾತ ಚ. ಆ ಮುಷ್ಟಿಯ ಆಘಾತದಿಂದ ರಾಕ್ಷಸೇಶ್ವರನು ತತ್ತರಿಸುತ್ತಾ ಮೊಣಕಾಲೂರಿ ನಡುಗುತ್ತಾ ನೆಲಕ್ಕೆ ಬಿದ್ದನು. ಹಾಸ್ಯೈಶ್ಚ ನೇತ್ರೈರವಣೈಃ ಪಪಾತ ರುಧಿರಂ ಬಹು ವಿಘೂರ್ಣಮಾನೋ ನಿಶ್ಚೇಷ್ಟೋ ರಥೋಪಸ್ಥಮುಪಾವಿಶತ್. ಅವನ ಬಾಯಿ, ಕಣ್ಣು, ಕಿವಿಗಳಿಂದ ರಕ್ತ ಹರಿಯತೊಡಗಿತು. ತೂರಾಡುತ್ತಾ ಹೋಗಿ ರಥದಲ್ಲಿ ನಿಶ್ಚೇಷ್ಟಿತನಾಗಿ ಕುಳಿತು ಬಿಟ್ಟನು. ವಿಸಂಜ್ಞೋ ಮೂರ್ಛಿತಶ್ಚಾಸೀನ್ ನ ಚ ಸ್ಥಾನಂ ಸಮಾಲಭತ್ ವಿಸಂಜ್ಞಂ ರಾವಣಂ ದೃಷ್ಟ್ವಾ ಸಮರೇ ಭೀಮ ವಿಕ್ರಮಂ ಋಷಯೋ ವಾನರಾಶ್ಚೈವ ನೇದುರ್ದೇವಾಶ್ಚ ಸಾಸುರಃ. ಅವನು ಮೂರ್ಛಿತನಾಗಿ ಸಂಜ್ಞಾಹೀನನಾಗಿ ಒಂದೇ ಸ್ಥಿರವಾಗಿರಲಾರದೆ ಚಡಪಡಿಸುತ್ತಾ ಹೊರಲಾಡುತ್ತಿದ್ದನು. ರಣರಂಗದಲ್ಲಿ ಭಯಂಕರ ಪರಾಕ್ರಮಿ ರಾವಣನು ಸಂಜ್ಞಾಹೀನನಾದುದನ್ನು ನೋಡಿ ಋಷಿಗಳು, ದೇವತೆಗಳು, ಅಸುರರು, ವಾನರರು ಹರ್ಷಧ್ವನಿ ಮಾಡಿದರು. ಹನುಮಾನಥ ತೇಜಸ್ವಿ ಲಕ್ಷ್ಮಣಂ ರಾವಣಾರ್ಜಿತಂ ಅನಯತ್ ರಾಘವಾಭ್ಯಾಸಂ ಬಾಹುಭ್ಯಾಂ ಪರಿಗೃಹ್ಯತಾಂ. ಅನಂತರ ತೇಜಸ್ವಿ ಹನುಮಂತನು ರಾವಣನಿಂದ ಪೀಡಿತನಾದ ಲಕ್ಷ್ಮಣನನ್ನು ಎರಡೂ ಕೈಗಳಿಂದ ಎತ್ತಿ ಶ್ರೀ ರಘುನಾಥನ ಬಳಿಗೆ ತಂದನು. ವಾಯುಸೂನೋ ಸುಹೃತ್ವೇನ ಭಕ್ತ್ಯಾ ಪರಮಯಾ ಚ ಸಹ ಶತ್ರುಣಾಮಪ್ಯಕಂಪೋಸ್ಮಿ ಕಂಪ್ಯೋಪಿ ಲಘುತ್ವಮಗಮತ್ಕಪೇಃ. ಹನುಮಂತನ ಸೌಹಾರ್ದ ಮತ್ತು ಉತ್ಕಟ ಭಕ್ತಿ ಭಾವದಿಂದ ಲಕ್ಷ್ಮಣನು ಅವನಿಗಾಗಿ ಅಂದರೆ ಹನುಮಂತನಿಗಾಗಿ ಹಗುರವಾದನು. ಶತ್ರುಗಳಿಗೆ ಯಾವಾಗಲೂ ಅವನು ಅಂಕಪನೀಯನಾಗಿದ್ದನು, ಅಂದರೆ ಭಾರವಾಗಿದ್ದನು. ಯಾರೂ ಸಹ ಆತನನ್ನು ಅಲ್ಲಾಡಿಸಲಾರರು. ತಂ ಸಮುತ್ಸೃಜ್ಯತಾ ಶಕ್ತಿಃ ಸೌಮಿತ್ರಿಂ ಯುಧಿ ನಿರ್ಜಿತಂ ರಾವಣಸ್ಯ ರಥೇ ತಸ್ಮಿನ್ ಸ್ಥಾನಂ ಪುನರುಪಾಗಮತ್. ಯುದ್ಧದಲ್ಲಿ ಪರಾಜಿತನಾದ ಲಕ್ಷ್ಮಣನನ್ನು ಬಿಟ್ಟ ಆ ಶಕ್ತಿಯು ಪುನಃ ರಾವಣನ ರಥಕ್ಕೆ ಮರಳಿತು. ರಾವಣೋಪಿ ಮಹಾತೇಜಾಸ್ ಪ್ರಾಪ್ಯ ಸಂಜ್ಞಾ ಮಹಾಹವೇ ಆದದೇ ನಿಶಿತಾನ್ ಬಾಣಾನ್ ಜಗ್ರಾಹ ಚ ಮಹದ್ಧನುಃ. ಸ್ವಲ್ಪ ಸಮಯದಲ್ಲಿ ಎಚ್ಚರಗೊಂಡ ರಾವಣನು ಮತ್ತೆ ವಿಶಾಲ ಧನುಸ್ಸನ್ನೆತ್ತಿ ಹರಿತ ಬಾಣಗಳನ್ನು ಎತ್ತಿಕೊಂಡನು. ಅಶ್ವಸ್ತ ವಿಶಲ್ಯಶ್ಚ ಲಕ್ಷ್ಮಣ ಶತ್ರುಸೂದನಃ ವಿಷ್ಣೋರ್ಭಾಗಮ ವಿಷ್ಣೋರ್ಭಾಗಮಮೀಮಾಂಸ್ಯಮಾತ್ಮಾನಂ ಪ್ರತ್ಯನುಸ್ಮರನ್. ಶತ್ರುಸೂದನ ಲಕ್ಷ್ಮಣನು ಕೂಡ ವಿಷ್ಣುವಿನ ಅಚಿಂತನೀಯ ಅಂಶರೂಪದಿಂದ ತನ್ನನ್ನು ಸ್ಮರಿಸಿಕೊಂಡು ಸ್ವಸ್ಥನಾಗಿ ನಿರೋಗಿಯಾದನು. ನಿಪಾತಿತ ಮಹಾವೀರಾಂ ವಾನರಾಣಾಂ ಮಹಾಚಮೂಂ ರಾಘವಸ್ತುರಣೇ ದೃಷ್ಟ್ವಾ ರಾವಣಂ ಸಮಭಿದ್ರವತ್. ವಿಶಾಲವಾದ ವಾನರರ ಸೈನ್ಯದ ದೊಡ್ಡ ದೊಡ್ಡ ವೀರರು ಹತರಾಗುತ್ತಿರುವುದನ್ನು ನೋಡಿ ರಣರಂಗದಲ್ಲಿ ಶ್ರೀ ರಘುನಾಥನು ರಾವಣನನ್ನು ಆಕ್ರಮಿಸಲು ಧಾವಿಸಿದನು. ಅಥೈನಮುಪಸಂಕ್ರಮ್ಯ ಹನುಮಾನ್ ವಾಕ್ಯಮಬ್ರವೀತ್ ಮಾಮಪ್ರಷ್ಟಂ ಸಮಾರುಹ್ಯ ರಾಕ್ಷಸಂ ಶಾಸ್ತುಮರ್ಹಸಿ ವಿಷ್ಣುರ್ಯಥಾ ಗರುತ್ಮಂತಮಾರುಹ್ಯಾಮರವೈರಿಣಂ. ಆಗ ಹನುಮಂತನು ಅವನ ಬಳಿ ಬಂದು ಹೇಳಿದನು, ಪ್ರಭೋ, ಭಗವಾನ್ ವಿಷ್ಣು ಗರುಡಾರೂಢನಾಗಿ ದೈತ್ಯರನ್ನು ಸಂಹರಿಸುವಂತೆಯೇ ಅಂದರೆ ಭಗವಾನ್ ವಿಷ್ಣು ಹೇಗೆ ಗರುಡಾರೂಢನಾಗಿ ಗರುಡನ ಮೇಲೇರಿ ದೈತ್ಯರನ್ನು ಸಂಹರಿಸುವನೋ ಅದೇ ರೀತಿಯಾಗಿ ನೀನು ನನ್ನ ಹೆಗಲೇರಿ ಈ ರಾಕ್ಷಸನನ್ನು ದಂಡಿಸಿರಿ. ತಚ್ಛ್ರುತ್ವಾ ರಾಘವೋ ವಾಕ್ಯಂ ವಾಯುಪುತ್ರೇಣ ಭಾಷಿತಂ ಅಥಾರೋಹ ಸಹಸಾ ಹನುಮಂತಂ ಮಹಾಕಪಿಂ. ಪವನನಂದನನು ಹೇಳಿದ ಮಾತನ್ನು ಕೇಳಿ ಶ್ರೀರಾಮನು ಕೂಡಲೇ ಆ ಮಹಾಕಪಿಯ ಹೆಗಲೇರಿದನು. ರಥಸ್ಥಂ ರಾವಣಂ ಸಂಖ್ಯೆ ದದರ್ಶ ಮನುಜಾಧಿಪಃ
ತಮಾಲೋಕ್ಯ ಮಹಾತೇಜ ಪ್ರದುದ್ರಾವಸ ರಾವಣಂ ವೈರೋಚನಮಿವ ಕ್ರುದ್ಧೋ ವಿಷ್ಣುರಭ್ಯುದ್ಯತಾಯುಧ. ಮಹಾರಾಜ, ಶ್ರೀರಾಮನು ಸಮರಾಂಗಣದಲ್ಲಿ ರಾವಣನು ರಥದಲ್ಲಿ ಕುಳಿತಿರುವುದನ್ನು ನೋಡುತ್ತಲೇ ಮಹಾ ತೇಜಸ್ವಿ ಶ್ರೀರಾಮನು ಕುಪಿತನಾದ ಭಗವಾನ್ ವಿಷ್ಣು ಚಕ್ರವನ್ನೆತ್ತಿಕೊಂಡು ವೀರೋಚನ ಕುಮಾರ ಬಲಿಯ ಬಳಿಗೆ ಧಾವಿಸಿ ಹೋದಂತೆ ರಾವಣನ ಕಡೆಗೆ ಓಡಿದನು. ಯಾ ಶಬ್ದಮಕರೋತ್ ತೀವ್ರಂ ವಜ್ರ ನಿಷ್ಪೇಷ ನಿಷ್ಠುರಂ ಗಿರಾ ಗಂಭೀರಯಾ ರಾಮೋ ರಾಕ್ಷಸೇಂದ್ರಮುವಾಚ. ಅವನು ಸಿಡಿಲಿನ ಶಬ್ದಕ್ಕಿಂತಲೂ ಕಠೋರವಾಗಿ ಧನುಷ್ ಸಂಕಾರ ಮಾಡಿದನು. ಬಳಿಕ ಶ್ರೀರಾಮಚಂದ್ರನು ರಾಕ್ಷಸ ರಾಜ ರಾವಣನಲ್ಲಿ ಗಂಭೀರವಾಣಿಯಲ್ಲಿ ನುಡಿದನು. ತಿಷ್ಠ ಮಮತ್ವಂ ಹಿ ಕೃತ್ವಾ ವಿಪ್ರಿಯಮೀದೃಶಂ ತ್ವನು ರಾಕ್ಷಸ ಶಾರ್ದೂಲ ಗತ್ವಾ ಮೋಕ್ಷಮವಾಪ್ಸ್ಯಸಿ. ರಾಕ್ಷಸ ಶ್ರೇಷ್ಠನೇ, ನಿಲ್ಲು ನಿಲ್ಲು. ನನ್ನ ವಿಷಯದಲ್ಲಿ ಇಷ್ಟೊಂದು ಅಪರಾಧ ಮಾಡಿ ನೀನು ಎಲ್ಲಿಗೆ ಹೋಗಿ ಪ್ರಾಣ ಸಂಕಟದಿಂದ ಬಿಡುಗಡೆ ಹೊಂದುವೆ? ಯದೀಂದ್ರವೈವ ಸ್ವತಭಾಸ್ಕರಾನ್ ವಾ ಸ್ವಯಂಭುವೈಶ್ವಾನರ ಶಂಕರಾನ್ ವಾ ಗಮಿಷ್ಯಸಿ ತ್ವಂ ದಶಧಾವದಿಶೋ ವಾ ತಥಾಪಿ ಮೇನಾದ್ಯ ಗತೋ ವಿಮೋಕ್ಷ್ಯಸೆ. ನೀನು ಇಂದ್ರ, ಯಮ, ಸೂರ್ಯನ ಬಳಿಗೆ, ಬ್ರಹ್ಮ, ಅಗ್ನಿ ಅಥವಾ ಶಂಕರನ ಬಳಿಗೆ, ಇಲ್ಲವೇ ದಶದಿಕ್ಕುಗಳಲ್ಲಿ ಓಡಿ ಹೋದರೂ ಈಗ ನನ್ನ ಕೈಯಿಂದ ಬದುಕಿರಲಾರೆ. ಯಶ್ಚೈಷ ಶಕ್ತ್ಯಾ ನಿಹತಸ್ತ್ವಯಾದ್ಯ ಗನ್ ವಿಷಾದಂ ಸಹಸಾಭ್ಯುಪೇತ್ಯ ಸ ಏಷ ರಕ್ಷೋ ಗಣರಾಜ ಮೃತ್ಯು ಸಪುತ್ರ ಪೌತ್ರಸ್ಯ ತವಾದ್ಯ ಯುದ್ಧೇ. ನೀನು ಇಂದು ತನ್ನ ಶಕ್ತಿಯಿಂದ ಯುದ್ಧದಲ್ಲಿ ಲಕ್ಷ್ಮಣನನ್ನು ಪ್ರಹರಿಸಿದೆ. ಅದರಿಂದ ಅವನು ಮೂರ್ಛಿತನಾಗಿದ್ದನು. ಅದಕ್ಕೆ ಪ್ರತೀಕಾರ ಮಾಡಲು ನಾನು ಈಗ ಬಂದಿರುವೆನು. ರಾಕ್ಷಸರಾಜನೇ, ಪೌತ್ರ ಸ್ಥಿತ ನಿನ್ನ ಮೃತ್ಯುವಾಗಿ ಬಂದಿರುವೆನು. ಈತೇನ ಚಾತ್ಯದ್ಭುತ ದರ್ಶನಾನಿ ಶರೈರ್ಜನ ಸ್ಥಾನ ಕೃತಾಲಯಾನಿ ಚತುರ್ದಶಾನ್ಯಾತ್ರ ವರಾಯುಧಾನಿ ರಕ್ಷ ಸಹಸ್ರಾಣಿ ನಿಶೋಧಿತಾನಿ. ರಾವಣನೇ, ನಿನ್ನ ಎದುರಿಗೆ ನಿಂತಿರುವ ಈ ರಘುವಂಶಿ ರಾಜಕುಮಾರನೇ ತನ್ನ ಬಾಣಗಳಿಂದ ಜನಸ್ಥಾನದಲ್ಲಿದ್ದ ಅದ್ಭುತವಾಗಿ ಕಾಣುವ ಉತ್ತಮೋತ್ತಮ ಅಸ್ತ್ರ ಶಸ್ತ್ರ ಸಂಪನ್ನರಾದ 14,000 ರಾಕ್ಷಸರನ್ನು ಸಂಹರಿಸಿದುದು. ರಾಘವಸ್ಯ ವಚ ಶ್ರುತ್ವಾ ರಾಕ್ಷಸೇಂದ್ರೋ ಮಹಾಬಲಃ ವಾಯುಪುತ್ರಂ ಮಹಾವೇಗಂ ವಹಂತಂ ರಾಘವಂ ರಣೇ ರೋಷೇಣ ಮಹತಾವಿಷ್ಟಃ ಪೂರ್ವಮೈರಮನುಸ್ಮರನ್ ಆಜಘಾನ ಶರೈರ್ದೀಪ್ತೈ ಶಕಾಲಾನಲಶಿಖೋಪಮೈಃ. ಶ್ರೀರಾಮಚಂದ್ರನ ಮಾತನ್ನು ಕೇಳಿ ಮಹಾಬಲಿ ರಾಕ್ಷಸೇಂದ್ರ ರಾವಣನು ಮಹಾ ರೋಷಗೊಂಡನು. ಅವನಿಗೆ ಹಿಂದಿನ ವೈರ ನೆನಪಾಯಿತು. ಅದರಿಂದ ಅವನು ಕಾಲಾಗ್ನಿ ಶಿಖೆಯಂತಿರುವ ಹೊಳೆಯುವ ಬಾಣಗಳಿಂದ ಶ್ರೀ ರಘುನಾಥನ ವಾಹನವಾಗಿದ್ದಂತಹ ಮಹಾವೇಗಶಾಲಿ ವಾಯುಪುತ್ರ ಹನುಮಂತನನ್ನು ಅತ್ಯಂತ ಗಾಯಗೊಳಿಸಿದನು. ರಾಕ್ಷಸೇನಾಹವೇತಸ್ಯ ತಾಡಿತಸ್ಯಾಪಿ ಸಾಯಕೈಃ ಸ್ವಭಾವತೇಜೋ ಯುಕ್ತಸ್ಯ ಭೂಯಸ್ತೇಜೋಭ್ಯವರ್ಧತ. ರಣರಂಗದಲ್ಲಿ ಆ ರಾಕ್ಷಸನ ಅಂದರೆ ಬಾಣಗಳಿಂದ ಆಹತನಾದರೂ ಸ್ವಾಭಾವಿಕ ತೇಜದಿಂದ ಸಂಪನ್ನನಾದ ಮಾರುತಿಯ ಶೌರ್ಯ ಇನ್ನಷ್ಟು ವೃದ್ಧಿಗೊಂಡಿತು. ತಥೋ ರಾಮೋ ಮಹಾತೇಜ ರಾವಣೇನ ಕೃತವ್ರಣಂ ದೃಷ್ಟ್ವಾ ಪ್ಲವಗಶಾರ್ದೂಲಂ ಕ್ರೋಧಸ್ಯ ವಶಮೇಯಿವ. ವಾನರ ಶ್ರೇಷ್ಠ ಹನುಮಂತನನ್ನು ರಾವಣನು ಗಾಯಗೊಳಿಸಿದುದನ್ನು ನೋಡಿ ಮಹಾ ತೇಜಸ್ವಿ ಶ್ರೀರಾಮನು ಕ್ರೋಧಕ್ಷನಾದನು. ತಸ್ಯಾಭಿಸಂಕ್ರಮ್ಯ ರಥಂ ಚಕ್ರಂ ಸಾಕ್ಷತ್ರ ಮಹಾಪತಾಕಂ ಸಸಾರಥಿಂ ಅಸಾಶ ನಿಶೂಲ ಖಡ್ಗಂ ರಾಮ ಪ್ರತಿಚ್ಛೇದಶಿತೈಶ್ವರಾಗ್ರೈಃ. ಮತ್ತೆ ಭಗವಾನ್ ಶ್ರೀರಾಮನು ಆಕ್ರಮಣ ಮಾಡಿ ರಥಚಕ್ರ, ಕುದುರೆ, ಧ್ವಜ, ಪತಾಕೆ, ಸಾರಥಿ, ರಥದಲ್ಲಿದ್ದ ವಜ್ರಾಯುಧ, ಶೂಲ, ಖಡ್ಗ ಸಹಿತ ಅವನ ರಥವನ್ನು ತೀಕ್ಷ್ಣವಾದ ಬಾಣಗಳಿಂದ ನುಚ್ಚು ನೂರಾಗಿಸಿದನು. ತೇಂದ್ರ ಶತ್ರಂ ತರಸಾ ಜಘಾನ ಬಾಣೇನ ವಜ್ರ ಶನಿ ಸನ್ನಿಭೇನ
ಜಾಂತರೇ ವ್ಯೂಢ ಸುಜಾತರೂಪೇ ವಜ್ರೇಣ ಮೇರುಂ ಭಗವಾನಿವೇಂದ್ರ. ದೇವೇಂದ್ರನು ವಜ್ರದಂತೆ ಮೇರು ಪರ್ವತದ ಮೇಲೆ ಆಘಾತ ಮಾಡಿದಂತೆ ಪ್ರಭು ಶ್ರೀರಾಮನು ವಜ್ರಾಯುಧ ಮತ್ತು ಸಿಡಿಲಿನಂತಿದ್ದ ತೇಜಸ್ವಿ ಬಾಣದಿಂದ ಇಂದ್ರಶತ್ರು ರಾವಣನ ವಿಶಾಲ ವಕ್ಷಸ್ಥಳಕ್ಕೆ ವೇಗವಾಗಿ ಪ್ರಹರಿಸಿದನು. ಯೋ ವಜ್ರಪಾತಾನಿ ಯೋ ವಜ್ರಪಾತ ಶನಿ ಸನ್ನಿಪಾತ ನ ಚುಕ್ಷುಭೇನಾಪಿ ಚಚಾಲ ರಾಜ ಸ ರಾಮ ಬಾಣಾಭಿ ಹತೋ ಭೃಶಾರ್ಥ ಚಚಾಲ ಚಾಪಂ ಚ ಮುಮೋಚ ವೀರಃ. ವಜ್ರಾಯುಧ ಸಿಡಿಲಿನ ಆಘಾತದಿಂದಲೂ ಎಂದು ವಿಚಲಿತನಾಗದ ಆ ವೀರ ರಾಜ ರಾವಣನು ಆಗ ಶ್ರೀರಾಮಚಂದ್ರನ ಬಾಣದಿಂದ ಗಾಯಗೊಂಡು ಅತ್ಯಂತ ಆರ್ತನಾಗಿ ನಡುಗಿ ಹೋದನು. ಕೈಯ ಧನಸ್ಸು ಜಾರಿವಿತ್ತು. ತಂ ವಿಹ್ವಲಂತಂ ಪ್ರಸಮೇಕ್ಷ್ಯ ರಾಮ ಸಮಾದದೆ ದೀಪ್ತಮಥಾರ್ಧ ಚಂದ್ರಂ ತೇನಾರ್ಕವರ್ಣಂ ಸಹಸಾ ಕಿರೀಟಂ ಚಿಚ್ಛೇದ ರಕ್ಷೋಧಿಪತಿರ್ಮಹಾತ್ಮ. ರಾವಣನು ವ್ಯಾಕುಲನಾಗಿರುವುದನ್ನು ನೋಡಿ ಮಹಾತ್ಮ ಶ್ರೀರಾಮಚಂದ್ರನು ಒಂದು ಹೊಳೆಯುತ್ತಿರುವ ಅರ್ಧಚಂದ್ರಾಕಾರ ಬಾಣವನ್ನೆತ್ತಿಕೊಂಡು ಅದರಿಂದ ರಾಕ್ಷಸರಾಜನ ಸೂರ್ಯನಂತೆ ದೇದೀಪ್ಯಮಾನವಾದ ಕಿರೀಟವನ್ನು ಕತ್ತರಿಸಿ ಹಾಕಿದನು. ತಂ ನಿರ್ವಿಶಾಶೇ ವಿಷಸನ್ನಿಕಾಶಂ ಶಾಂತಾರ್ಚಿಷಂ ಸೂರ್ಯಮಿವ ಪ್ರಕಾಶಂ ಗತಶ್ರಿಯಂ ಕತ್ತ ಕಿರೀಟಕೂಟಮುವಾಚ ರಾಮೋ ಯುಧಿ ರಾಕ್ಷಸೇಂದ್ರಂ. ಆಗ ಧನುಸ್ಸು ಇಲ್ಲದಿರುವುದರಿಂದ ರಾವಣನು ವಿಷಹೀನ ಸರ್ಪದಂತೆ ಪ್ರಭಾವ ಕಳೆದುಕೊಂಡಿದ್ದನು. ಸಾಯಂಕಾಲ ಶಾಂತವಾದ ಸೂರ್ಯನಂತೆ ನಿಸ್ತೇಜನಾಗಿದ್ದನು. ಕಿರೀಟಗಳು ನಾಶವಾದ ಕಾರಣ ಶ್ರೀಹೀನನಾಗಿ ಕಂಡುಬರುತ್ತಿದ್ದನು. ಆ ಸ್ಥಿತಿಯಲ್ಲಿ ಶ್ರೀರಾಮನು ರಾಕ್ಷಸ ರಾಜನಲ್ಲಿ ಹೇಳಿದನು, ಕೃತಂ ತ್ವಯಾ ಕರ್ಮ ಮಹತ್ಸು ಭೀಮಂ ಹತ ಪ್ರವೀರಶ್ಚ ಕೃತಸ್ತ್ವಯಾಹಂ ತಸ್ಮಾತ್ ಪರಿಶ್ರಾಂತ ಇತಿ ವ್ಯವಸ್ಯ ನ ತ್ವಾಂ ಶರೈರ್ಮೃತ್ಯುವಶಂ ನಯಾಮಿ. ರಾವಣ, ನೀನು ಇಂದು ದೊಡ್ಡ ಭಯಂಕರ ಕರ್ಮ ಮಾಡಿರುವೆ. ನನ್ನ ಸೈನ್ಯದ ಮುಖ್ಯ ವೀರರನ್ನು ಕೊಂದು ಹಾಕಿದೆ. ಇಷ್ಟಾದರೂ ಬಳಲಿರುವೆ ಎಂದು ತಿಳಿದು ನಿನ್ನನ್ನು ಬಾಣಗಳಿಂದ ನಾನು ಕೊಲ್ಲುವುದಿಲ್ಲ. ಪ್ರಯಾಹಿ ಜಾನಾಮಿ ರಣರ್ದಿತಸ್ತ್ವಂ ಪ್ರವಿಶ್ಯ ರಾತ್ರಿಂ ಚರರಾಜಲಂಕಾಂ ಅಶ್ವಸ್ಯ ನಿರ್ಯಾಹಿ ರಥೀ ಚ ಧನ್ವಿ ತದಾ ಬಲಂ ಪ್ರೇಕ್ಷಸಿ ಮೇ ರಥಸ್ಥಃ. ನಿಶಾಚರನೆ, ನೀನು ಯುದ್ಧದಿಂದ ಪೀಡಿತನಾಗಿರುವೆ ಎಂದು ನಾನು ತಿಳಿದಿರುವೆ. ಅದಕ್ಕಾಗಿ ಲಂಕೆಗೆ ಹೋಗಿ ಸ್ವಲ್ಪ ಸಮಯ ವಿಶ್ರಾಂತಿ ಮಾಡು ಎಂದು ಆಜ್ಞಾಪಿಸುತ್ತಿದ್ದೇನೆ. ಮತ್ತೆ ರಥ ಧನುಸ್ಸಿನೊಂದಿಗೆ ಬಾ. ಆಗ ರಥಾರೂಢನಾಗಿ ನೀನು ಪುನಃ ನನ್ನ ಬಲವನ್ನು ನೋಡುವೆಯಂತೆ. ಸ ಏವ ಮುಕ್ತೋ ಹತದರ್ಪಹರ್ಷೋ ನಿಕೃತ್ತ ಚಾಪ ಸಹತಾಶ್ವಸೂತಃ ಶರಾರ್ಧಿತೋ ಭಗ್ನ ಮಹಾಕಿರೀಟೋ ವಿವೇಶ ಲಂಕಾಂ ಸಹಸಾ ಸ್ಮರಾಜ. ಶ್ರೀರಾಮನು ಹೀಗೆ ಹೇಳಿದಾಗ ರಾವಣನು ಕೂಡಲೇ ಲಂಕೆಗೆ ತೆರಳಿದನು. ಅವನ ಹರ್ಷ ಅಭಿಮಾನ ಮಣ್ಣು ಪಾಲಾಗಿತ್ತು. ಧನುಸ್ಸು ತುಂಡಾಗಿತ್ತು. ಸಾರಥಿ ಸತ್ತು ಹೋಗಿದ್ದನು. ಅವನು ಸ್ವತಃ ಬಾಣಗಳಿಂದ ಪೀಡಿತನಾಗಿದ್ದನು. ತಸ್ಮಿನ್ ಪ್ರವಿಷ್ಟೇ ರಜನೀಚರೇಂದ್ರೇ ಮಹಾಬಲೇ ದಾನವ ದೇವಶತ್ರೋ ಹರೇನ್ ವಿಶಲ್ಯಾನ್ ಸಹ ಲಕ್ಷ್ಮಣೇನ ಚಕಾರ ರಾಮ ಪರಮಾಹವಾಗ್ರೇ. ದೇವದಾನವರ ಶತ್ರು ಮಹಾಬಲಿ ನಿಶಾಚರ ರಾಜ ರಾವಣನು ಲಂಕೆಗೆ ತೆರಳಿದ ಬಳಿಕ ಲಕ್ಷ್ಮಣ ಸಹಿತ ಶ್ರೀರಾಮನು ಯುದ್ಧದಲ್ಲಿ ಗಾಯಗೊಂಡ ವಾನರರ ಬಾಣಗಳನ್ನು ಶರೀರದಿಂದ ಕಿತ್ತು ಹಾಕಿದನು. ತಸ್ಮಿನ್ ಪ್ರಭಗ್ನೇ ತ್ರಿದಶೇಂದ್ರ ಶತ್ರೌ ಸುರಾಸುರಾಭೂತ ಗಣಾದಿಶಶ್ಚ ಸಸಾಗರಾ ಸರ್ಷಿ ಮಹೋರಗಾಶ್ಚ ತಥೈವ ಭೂಮ್ಯಂಬುಚರಾ ಪ್ರಹೃಷ್ಟಾಃ. ದೇವೇಂದ್ರನ ಶತ್ರು ರಾವಣನು ಯುದ್ಧ ಸ್ಥಳದಿಂದ ಓಡಿ ಹೋದಾಗ ಅವನ ಪರಾಭವವನ್ನು ಯೋಚಿಸಿ ದೇವತೆಗಳು, ಅಸುರರು, ಭೂತ, ದಿಕ್ಕುಗಳು, ಸಮುದ್ರ, ಋಷಿಗಣ, ದೊಡ್ಡ ನಾಗ ಹಾಗೂ ಭೂಚರ, ಜಲಚರ ಹೀಗೆ ಎಲ್ಲ ಪ್ರಾಣಿಗಳು ಸಂತೋಷಗೊಂಡವು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 59ನೆಯ ಸರ್ಗ ಪೂರ್ಣವಾಯಿತು. ರಾಮನಿಗೆ ರಾವಣನನ್ನು ಕೊಲ್ಲುವುದಕ್ಕೆ ಅತ್ಯದ್ಭುತವಾದ ಅವಕಾಶವು ದೊರೆತಿತ್ತಲ್ಲ.
ಆ ಯುದ್ಧದಲ್ಲಿ ಸಂಪೂರ್ಣವಾಗಿ ಆಯಾಸಗೊಂಡು ಆತ ರಾಮನು ಬಿಟ್ಟ ಒಂದೇ ಒಂದು ಬಾಣದಿಂದಾಗಿ ನಿಶ್ಚೇಷ್ಟಿತನಾಗಿ ಬಿದ್ದಿದ್ದ. ಮುಂದೆ ಯುದ್ಧವನ್ನು ಮುಂದುವರಿಸುವ ಶಕ್ತಿಯು ಅವನಲ್ಲಿ ಇರಲಿಲ್ಲ. ಆದರೆ ಆ ರೀತಿಯಾಗಿ ಆತ ಸಂಪೂರ್ಣ ಹತನಾಗುವಂತಹ ಸ್ಥಿತಿಗೆ ತಲುಪಿರುವಾಗ ಶ್ರೀರಾಮನು ಆತನನ್ನು ಕೊಲ್ಲುವುದರಲ್ಲಿ ಏನು ವಿಶೇಷವಿರುತ್ತದೆ? ಪರಸ್ಪರ ಯೋಗ್ಯವಾದ ಸ್ಥಿತಿಯಲ್ಲಿ ಇಬ್ಬರು ಅತ್ಯಂತ ಧ್ಯ- ಘನಘೋರವಾಗಿ ಯುದ್ಧವನ್ನು ಮಾಡಿಯೇ ಕೊಲ್ಲಬೇಕಲ್ಲವೇ? ಹಾಗೆ ಮಾಡದೆ ಈಗಾಗಲೇ ಯುದ್ಧದಲ್ಲಿ ಸೋತವನಂತೆ ಹನುಮಂತನಿಂದಲೂ ಪೆಟ್ಟು ತಿಂದು ಮಲಗಿರುವಂತಹ ರಾವಣನ ಮೇಲೆ ರಾಮನು ಬಿಟ್ಟ ಏಕ ಬಾಣದಿಂದಲೇ ನಿಶ್ಚೇಷ್ಟಿತನಾಗಿರುವಾಗ ಶ್ರೀರಾಮಚಂದ್ರನು ಆತನನ್ನು ಹೋಗಿಬಿಡಲು ತಿಳಿಸಿದ್ದಕ್ಕೆ ಮೂಲ ಕಾರಣ, ಈಗಲಾದರೂ ಮತ್ತೊಮ್ಮೆ ರಾವಣನಿಗೆ ಅವಕಾಶವನ್ನು ಭಗವಂತನು ಕೊಡುತ್ತಿದ್ದಾನೆ. ಹೀಗೆ ಭಗವಂತನು ತನ್ನ ಎಲ್ಲ ವ್ಯಕ್ತಿಗಳಿಗೂ, ಎಲ್ಲ ಚರಾಚರ ಜೀವಿಗಳಿಗೂ ಸಾವಿರಾರು ಅವಕಾಶಗಳನ್ನು ಕೊಡುತ್ತಾನೆಯೋ ಹಾಗೆ ರಾವಣನಿಗೆ ಮತ್ತೊಂದು ಅವಕಾಶ. ಒಂದೇ ಬಾಣದಿಂದ ತನ್ನನ್ನು ನಿಶ್ಚೇಷ್ಟಿತಗೊಳಿಸಬೇಕಾದರೆ ಶ್ರೀರಾಮಚಂದ್ರನು ಸಾಮಾನ್ಯನಲ್ಲ ಎಂಬ ಅರಿವು ಈಗಲಾದರೂ ಬರುವ ಹಾಗಿದ್ದರೆ, ಆತ ತನ್ನಗೆ ಶರಣಾಗತನಾಗಿ ಬಂದರೆ ಆತನನ್ನು ಆಗಲೂ ಕೂಡ ಶ್ರೀರಾಮನು ಕ್ಷಮಿಸಿ ಬಿಡುತ್ತಿದ್ದನೇನು? ಆದರೆ ಕಾಲವಶೀಭೂತನಾದ ರಾವಣನು ಆಗಲೂ ಕೂಡ ಅರಿತುಕೊಳ್ಳಲಿಲ್ಲ. ಕೊನೆಗೂ ತನ್ನ ಅವಸಾನವನ್ನೇ ಆತ ನೋಡಬೇಕಾಯಿತು. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.